सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಭಕ್ತಿ ಅಂದ್ರೆ ನಮ್ಮ ಇಂದ್ರಿಯಗಳು ಏನಿದೆ, ಇಂದ್ರಿಯಗಳಿಂದ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಎಲ್ಲನೂ ದೇವರಿಗಾಗಿ ಮಾಡ್ತಾ ಇದ್ದೀವಿ, ಮತ್ತೆ ದೇವರ ಬಲದಿಂದ ಮಾಡ್ತಾ ಇದ್ದೀವಿ, ದೇವರು ಕೊಟ್ಟ ಶಕ್ತಿಯಿಂದ ಮಾಡ್ತಾ ಇದ್ದೀವಿ. ಇದು ಒಂದೇ, ಇನ್ನೇನು ನಾವು ಮಾಡಬೇಕಾಗಿಲ್ಲ. ಪ್ರಪಂಚದಲ್ಲಿ ನಾವು ಏನು ಕೆಲಸ ಬೇಕಾದರೂ ಮಾಡಬಹುದು, ಯಾವ ರೀತಿ ಬೇಕಾದರೂ ಇರಬಹುದು. ಆದರೆ ಮಾಡುವಾಗ ಏನು ಕೆಲಸ ಮಾಡ್ತಾ ಇದ್ದೀವಿ, ಏನು ಚಟುವಟಿಕೆ ಮಾಡ್ತಾ ಇದ್ದೀವಿ, ಅದು ಭಗವಂತನ ಬಲದಿಂದ ಮಾಡ್ತಾ ಇದ್ದೀವಿ, ಭಗವಂತನಿಗಾಗಿ ಮಾಡ್ತಾ ಇದ್ದೀವಿ, ಭಗವಂತನ ಶಕ್ತಿಯಿಂದ ಮಾಡ್ತಾ ಇದ್ದೀವಿ, ಭಗವಂತನು ಕೊಟ್ಟ ಇಂದ್ರಿಯಗಳಿಂದ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಭಾವಿಸಿಕೊಂಡರೆ ಅದೇ ಭಕ್ತಿ. ಆ ಭಕ್ತಿ ಎಲ್ಲಿದೆ ಅಲ್ಲಿ ಆ ದೇವಿ ತಾನೇ ನಮ್ಮನ್ನ ತನ್ನ ನೆಲೆ ಮಾಡ್ಕೊಳ್ತಾಳೆ, ತಾನೇ ನಮ್ಮ ಬಳಿಗೆ ಓಡಿ ಬರ್ತಾಳೆ. ಎರಡೂ ರೀತಿ ಭಕ್ತಿ ಗಮ್ಯ. ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮನ್ನ ತನ್ನದಾಗಿಸ್ಕೊಳ್ತಾಳೆ, ಇಲ್ಲ ತಾನೇ ನಮ್ಮ ಬಳಿಗೆ ಓಡಿ ಬರ್ತಾಳೆ. ಹಾಗೆ ನಮ್ಮ ಬಳಿ ಬಂದ ಮೇಲೆ ಏನ್ ಮಾಡ್ತಾಳೆ, ನಮ್ಮ ವಶ ಆಗ್ಬಿಡ್ತಾಳೆ. ನಾವು ಯಾವ ರೀತಿ ಹೇಳಿದ್ರೆ ಹಾಗೆ. ನಾವು ಈಗ ಹೇಗೆ ದೇವರಿಗಾಗಿ ಮಾಡ್ತಾ ಇದ್ದೀನಿ, ದೇವರು ಕೊಟ್ಟ ಇಂದ್ರಿಯದಿಂದ ಮಾಡ್ತಾ ಇದ್ದೀನಿ, ದೇವರ ಕೆಲಸ ಮಾಡ್ತಾ ಇದ್ದೀನಿ. ಈಗ ಅವಳು ಹೇಗೆ ಮಾಡ್ತಾಳೆ, ನಿನಗಾಗಿ ಮಾಡ್ತೀನಿ ಅಂತ ಮಾಡ್ತಾಳೆ, ನನ್ನ ಇಷ್ಟದ ಹಾಗೆ ಮಾಡ್ತೀನಿ, ನೀನು ಹೇಳ್ದಾಗ ಕೇಳ್ತೀನಿ. ಅದು ನಾವು ಪಡ್ಕೊಳ್ಳುವಂಥದ್ದು. ಹಾಗೆ ಭಕ್ತಿ ವಶ್ಯ. ಇದೆಲ್ಲದರಿಂದ ಏನಪ್ಪ ಆಗ್ಬೇಕು, ನಮ್ಗೆ ಏನಾಗಬೇಕು ಅಂತ ಕೇಳಿದ್ರೆ, ನಾವು ದಿನ ಬೆಳಗಾದರೆ ಭಯದಲ್ಲೇ ಇದ್ದೀವಿ. ನಮ್ಮಲ್ಲಿ ಹೇಳ್ತಾರೆ, ಹೇಗೆ ಇಲಿಗೆ ಬಿಲದಿಂದ ಹೊರಗೆ ಬರಕ್ಕೆ ಭಯ, ಮನೆ ಒಳಗೆ ಇರುತ್ತೆ, ನಾವು ನೋಡಿರ್ತೀವಿ. ಈ ಸಂದಿಲಿ ಇರುತ್ತೆ, ಹಿಂಗೊಂಚೂರು ಬರುತ್ತೆ, ಹಿಂಗ ತಿರ್ಗಾ ಹೋಗುತ್ತೆ, ಹಿಂಗ್ ಬರುತ್ತೆ ತಿರ್ಗಾ. ಅಂದ್ರೆ ಹೊರಗೆ ಬರಕ್ಕೆ ಅದಕ್ಕೆ ಭಯ. ಯಾಕೆ ಅಂದ್ರೆ ನೂರಾರು ಬಾಗಿಲುಗಳು ಎಲ್ಲಿಂದ ಏಟು ಬೀಳುತ್ತೋ ಅನ್ನೋ ಭಯ. ಹಾಗೆ ನಾವು ನಿನ್ನೆ ನೋಡಿದ್ವಿ, ಏನೇನು ಭಯ, ಭೋಗ ಇದ್ರೆ ರೋಗದ ಭಯ, ದುಡ್ಡಿದ್ರೆ ಅಧಿಕಾರಿಗಳ ಭಯ, ಹೀಗೆ ಏನೇನಿದ್ರೆ, ತಾರುಣ್ಯ ಇದ್ರೆ ಎಲ್ಲರ ಸೆಳೆಯುವಂಥ ಭಯ, ಹೀಗೆ ಅನೇಕ ವಿಧವಾದ ಭಯಗಳಿದೆಯಲ್ಲ. ಆ ಭಯದಿಂದ ದಿನ ಬೆಳಗಾದ್ರೆ ಹೃದಯ ಹೊಡ್ಕೊಳ್ತಿರುತ್ತೆ, ಸುಖವಾಗಿ ನಾವು ನೆಮ್ಮದಿಯಾಗಿರಕ್ಕಾಗಲ್ಲ. ಆದ್ರಿಂದ ಆ ಭಯವನ್ನ ದೇವಿ ದೂರ ಮಾಡ್ತಾಳೆ, ಭಯಾಪಹ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಾನು ಮಾಡ್ತಾ ಇರೋದು ಪರಮಾತ್ಮನಿಗಾಗಿ ಅಷ್ಟೇ ನಾವು ಮಾಡ್ಬೇಕಿದ್ದೀನೇನು ಮಾಡ್ಬೇಕಿಲ್ಲ. ಏನು ಕೆಲಸ ಮಾಡ್ತಿದ್ರು ಇದು ದೇವರಿಗೋಸ್ಕರ ಮಾಡ್ತಾ ಇದ್ದೀನಿ ಅಂತ ಮಾಡುವ ಕೆಲಸವನ್ನ ಒಂದು ಚೂರು ಪರಿವರ್ತಿತವಾಗಿ ಮಾಡಿದ್ರೆ ಸಾಕು ಅನ್ನೋದನ್ನ ನೋಡಿದ್ವಿ. ಆದ್ರಿಂದಲೇ ಹೇಳುವಾಗ ಏನಾಗುತ್ತೆ, ದೇವರ ಸ್ಮರಣೆ ಮಾಡಿದ್ರಿಂದ ನಮ್ಗೇನ್ ಲಾಭ, ಅದು ಈಗಿನವರನ್ನ ನೋಡಿದರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ದೇವರ ಸ್ಮರಣೆ ಮಾಡಿದ್ರಿಂದ ನಾವು ಇಷ್ಟು ವಯಸ್ಸಾದ್ರೂ ಹೀಗೆ ಚೆನ್ನಾಗಿದ್ದೀವಲ್ಲ, ಈಗಿನವರು 25-30ಕ್ಕೆ ಚೆನ್ನಾಗಿರಕ್ಕಾಗಲ್ಲ. ಯಾಕೆಂದ್ರೆ ಆ ಸ್ಮರಣೆ ಇಲ್ಲದೆ ಇರೋದೇ ಮುಖ್ಯ ಕಾರಣ. ಆದ್ರಿಂದ ಕೇಳ್ತಾರೆ, ಆಪದೇ ಕಿಂ ಕರಣೀಯಂ, ಆಪತ್ತಿದ್ದಾಗ ಏನಾಗುತ್ತೆ ದೇವಿಯ ಸ್ಮರಣೆಯಿಂದ, ದೇವರ ಸ್ಮರಣೆಯಿಂದ ಅಂತ ಕೇಳಿದ್ರೆ, ಆಪತ್ತು ಬಂದಾಗ ಮಾಡಬೇಕಿದ್ದು ಒಂದೇ, ಸ್ಮರಣೀಯಂ, ಭಗವಂತನ ಸ್ಮರಣೆಯನ್ನ ಮಾಡಬೇಕು. ತಾಯಿ ಹೇಳಿದಾಳೆ ಏನಂತ, ಅರಣ್ಯೇ ರಣೆ ಜಲೆ ಅನಲೆ, ಎಲ್ಲಿದ್ರು ಸರಿಯಪ್ಪ, ಬೆಂಕಿ ಮಧ್ಯೆ ಬಿದ್ದಿದ್ರು ಸರಿ, ಕಾಡ್ಗಿಚ್ಚಿನಲ್ಲಿದ್ರು, ಸಮುದ್ರ ಮಧ್ಯದಲ್ಲಿದ್ರು, ಒಂದು ಸಲಿ ಅಮ್ಮ ಅಂತ ಕೂಗು ಬಿಡು, ನಾನು ನಿನ್ನ ರಕ್ಷಣೆಗೆ ಓಡಿ ಬರ್ತೀನಿ. ಅದು ತಾಯಿಯ ಒಂದು ಕೃಪೆ. ಆದ್ರಿಂದ ಅದರಿಂದ ಏನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ, ಆಪದೇ ಕಿಂ ಕರಣೀಯಂ ಅಂತ ಕೇಳಿದ್ರೆ, ಸ್ಮರಣೀಯಂ ಚರಣ ಕಮಲಂ ಅಂಬಿಕಾಯಾಹ,
ದೇವಿಯ ಪಾದಾರವಿಂದಗಳ ಸ್ಮರಣೆಯನ್ನ ಮಾಡಬೇಕು. ಆಯ್ತು, ಅದರಿಂದ ಏನ್ ಲಾಭ ಅಂತ ಕೇಳಿದ್ರೆ, ಅದರಿಂದ ತತ್ ಸ್ಮರಣಂ ಕಿಂ ಕುರುತೆ, ಆ ಸ್ಮರಣೆಯಿಂದ ಲಾಭ ಏನಿದೆ ಅಂತ ಕೇಳಿದ್ರೆ, ಬ್ರಹ್ಮಾದೀನಾಮಪಿ ಕಿಂಕರಿ ಕುರುತೆ, ಬ್ರಹ್ಮಾದಿಗಳನ್ನು ಸೇವಕರನ್ನಾಗಿ ಮಾಡುತ್ತೆ. ಅದಕ್ಕಿಂತ ಇನ್ನೇನು ಬೇಕು? ಭಗವಂತನ ಸ್ಮರಣೆ ಮಾಡಿದ್ರೆ ಬ್ರಹ್ಮಾದಿಗಳು ನಾವು ಹೇಳಿದ ಹಾಗೆ ಕೇಳಿಕೊಂಡಿರೋ ಹಾಗಾಗತ್ತೆ. ಅದನ್ನೇ ನಾವು ನಿನ್ನೆ ನೋಡಿದ್ದು ತಾನೆ. ಪರಮಾತ್ಮ ಸಕ್ಕುಬಾಯಿಯಾಗಿ ಬಂದ್ಬಿಟ್ಟ, ಅತ್ತೆ ಮಾವಂದ್ರು ಸೇವೆ ಮಾಡಿಕೊಂಡು, ಗಂಡನ ಸೇವೆ ಮಾಡಿಕೊಂಡು. ಈಗ ಪತ್ನಿ ಕಥೆ ಏನು, ರುಕ್ಮಾಬಾಯಿ ಕಥೆ ಏನು? ಆದ್ರಿಂದ ರುಕ್ಮಾಬಾಯಿ ಬಂದು ಪತಿಯನ್ನ ಬಿಡಿಸ್ಕೊಳ್ಬೇಕಾದ್ರೆ, ಅಂದ್ರೆ ಭಕ್ತಿಗೆ ವಶ್ಯನಾದಾಗ ಏನಾಗತ್ತೆ? ಈ ರೀತಿಯಾದ ದೇವರ ಒಂದು ಒಲುಮೆ ನಮಗೆ ಆಗತ್ತೆ. ಆದ್ರಿಂದಲೇ ಕಿಂ ಕುರುತೆ, ಅದರಿಂದ ಆಗೋ ಲಾಭ ಏನು ಅಂತ ಕೇಳಿದ್ರೆ, ಬ್ರಹ್ಮಾದೀನಾಮಪಿ ಕಿಂಕರಿ ಕುರುತೆ, ಬ್ರಹ್ಮಾದಿಗಳು ಕೂಡ ನಮ್ಮ ಕೈಂಕರ್ಯ ಮಾಡೋ ಹಾಗೆ ಆಗತ್ತೆ. ಸೃಷ್ಟಿಯಾದಿ ಕಾರ್ಯಗಳು ಕೂಡ ನಮ್ಮಿಷ್ಟದ ಹಾಗೆ ನಡೆಯೋ ಹಾಗೆ ಆಗತ್ತೆ. ಆದ್ರಿಂದ ದೇವಿಯ ಸ್ಮರಣೆಯಿಂದ ಆಗೋ ಲಾಭ ಭಯಾಪಹ. ಯಾವ ಭಯದಿಂದ ತತ್ತರಿಸಿ ತಲ್ಲಣಿಸಿ ದಿನ ಬೆಳಗಾದರೆ ಕಣ್ಣು ಬಿಟ್ರೆ ಕಣ್ಣು ಮುಚ್ಚುವರೆಗೆ ಒದ್ದಾಡ್ತಾ ಇರ್ತೇವೆ, ಆ ಎಲ್ಲ ಭಯವನ್ನು ಕೂಡ ತಾಯಿ ನೀಗಿಸ್ತಾಳೆ. ಆದ್ರಿಂದ ಸಕಲ ಭಯ ತಲ್ಲಣವ ಪರಿಹರಿಪ ಮಹಿಮನನು ಒಮ್ಮೆಯಾದರೂ, ಒಮ್ಮೆ ಸಾಕು, ಏಕೆ ನೆನೆಯದಿರುವೆ, ಆ ಒಂದು ಬಾರಿ ಆ ಪರಮಾತ್ಮನ ನೆನೆದರೆ ಸಾಕು ಅನ್ನೋದನ್ನ ನೆನಪಿಸಿಕೊಂಡು, ಈಗ ದೇವಿಯ ಮುಂದಿನ ನಾಮ ಶಾಂಭವಿ. ಶಾಂಭವಿ ಅನ್ನೋದು ಶಂಭುವಿನ ಪತ್ನಿ. ಹೇಗೆ ಭವಾನಿ ಅನ್ನುವುದನ್ನ ನೋಡಿದ್ವಿ, ಹಾಗೆ ಶಾಂಭವಿ ಶಂಭುವಿನ ಪತ್ನಿ ಅಥವಾ ಶಂಭುವಿನ ಶಕ್ತಿಗೆ ಶಾಂಭವಿ ಅಂತ ಹೆಸರು. ಆಗ ಶಂಭು ಅಂದ್ರೆ ಏನು ಅನ್ನೋದನ್ನ ನೋಡ್ಬೇಕು. ಶಂಭು ಅಂದ್ರೆ ನಮೋ ಶಂಭವೇ ಮಯೋ ನಮಃ ಶಂಭವೇ ಮಯೋ ಭವಾಯ ಚ ರುದ್ರಾಯ ಚ ಅಂತ ರುದ್ರದಲ್ಲಿ ಬರುತ್ತೆ. ನಮಃ ಶಂಭವೇ ಮಯೋ ಭವಾಯ. ಮಯೋಭವ, ಮಾಯೋಭವ ಅಂದ್ರೇನು ಅಂದ್ರೆ ಸುಖವನ್ನ ಕೊಡುವುದು. ಮಾಯೋಭವ ಅಂದ್ರೆ ಸುಖ. ಯಾವ ರೀತಿ ಸುಖ? ಕೇವಲ ಇಂದ್ರಿಯಗಳ ಸುಖ ಮಾತ್ರ ಅಲ್ಲ, ನಮ್ಮ ಸುಖ ಅನೇಕ ರೀತಿ ಸುಖ ಇದೆ. ಆ ಎಲ್ಲ ರೀತಿಯ ಸುಖವನ್ನ ಕರುಣಿಸುವವನು ಯಾರೋ ಅವನು ಶಂಭು. ಆ ಶಂಭುವಿಗೆ ನಮಗೆ ಸುಖವನ್ನ ಕರುಣಿಸೋ ಶಕ್ತಿ ಕೊಡೋಳು ಯಾರು? ಅವಳು ಶಾಂಭವಿ. ಆದ್ರಿಂದ ಶಾಂಭವಿ ಅಂದ್ರೆ ಏನ್ ಹೇಳಿದಂತಾಯ್ತು? ಸುಖವನ್ನು ಕೊಡುವ ಶಕ್ತಿ, ಸುಖವನ್ನು ಕೊಡುವ ಚೈತನ್ಯ ಅಂತ ಹೇಳಿದಂತಾಯ್ತು. ಆದ್ರಿಂದ ಶಾಂಭವಿ ಅಂದ್ರೆ ಶಂಭುವಿಗೆ ಸಂಬಂಧಪಟ್ಟವಳು ಶಾಂಭವಿ. ಶಂಭು ಅಂದ್ರೆ ಏನು? ಶಂ ಅಂದ್ರೆ ಸುಖ, ಶಾಂತಿ, ಸುಖ, ಶಾಂತಿ, ನೆಮ್ಮದಿ, ಬಲ, ಈ ಎಲ್ಲವನ್ನ ಯಾರು ಕೊಡ್ತಾಳೋ, ಶಂಭು ನಮಗೆ ಕೊಡುವಂತೆ ಮಾಡ್ತಾಳೋ ಅವಳನ್ನ ಏನಂತೇವೆ? ಶಾಂಭವಿ ಅನ್ನೋದಾಗಿ ಕರಿತೇವೆ. ಇನ್ನು ಶಾಂಭವಿ ಅನ್ನುವುದು ಒಂದು ಮುದ್ರೆ. ಅಂದ್ರೆ ದೀಕ್ಷೆಯನ್ನ ಕೊಡುವಾಗ, ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಇಷ್ಟು ತಿಳ್ಕೊಂಡಿದ್ರೆ ಸಾಕು. ಏನು? ಶಂಭುವಿನ ಪತ್ನಿ ಶಾಂಭವಿ. ಶಂಭು ನಮಗೆ ಸುಖವನ್ನ ಕೊಡ್ತಾನೆ, ಭೌತಿಕವಾದ ಸುಖವನ್ನಷ್ಟೇ ಅಲ್ಲದೆ ಯಾವ ರೀತಿಯ ಸುಖವನ್ನ ನಾವು ಬಯಸ್ತೇವೆ ಆ ಎಲ್ಲ ರೀತಿಯ ಸುಖವನ್ನ ಕೊಡ್ತಾನೆ. ಶಂಭು ಆ ಸುಖವನ್ನ ಕೊಡೋದಕ್ಕೆ ಯಾರು ಅವನಿಗೆ ಶಕ್ತಿ ಕೊಡೋಳಿದ್ದಾಳೋ ಅವಳು ಶಾಂಭವಿ. ಇಷ್ಟು ಸಾಕು. ಆದರೆ ಶಾಂಭವಿ ಅನ್ನುವುದು ಒಂದು ದೀಕ್ಷಾ ಕ್ರಮ. ಗುರುಗಳು ಶಿಷ್ಯರಿಗೆ ದೀಕ್ಷೆಯನ್ನ ಕೊಡುವಾಗ ಅನೇಕ ರೀತಿ ದೀಕ್ಷೆ ಕೊಡೋದಿರುತ್ತೆ. ಅದನ್ನ ದೀಕ್ಷೆ ಪಡ್ಕೊಂಡವರಿಗೆ ಗೊತ್ತಾಗುತ್ತೆ. ಮಂತ್ರ ದೀಕ್ಷೆ ಅಂತ ಮಂತ್ರವನ್ನ ಕೊಡ್ತಾರೆ. ಇನ್ನು ಕೆಲವರಿಗೆ ಶಕ್ತಿಪಾತ ಅಂತ ಮಾಡ್ತಾರೆ. ನಾವು ಶ್ರೀರಾಮಕೃಷ್ಣರು ವಿವೇಕಾನಂದರಿಗೆ ಮಾಡಿದ್ದನ್ನ ನೋಡ್ತೇವೆ. ಶ್ರೀರಾಮಕೃಷ್ಣರು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅವರು ದೀಕ್ಷೆ ಕೊಡ್ತಾರೆ. ಆದರೆ ಕೆಲವರಿಗೆ ನಾಲಿಗೆ ಮೇಲೆ ಅಕ್ಷರ ಬರೀತಾರೆ, ಒಬ್ಬೊಬ್ಬರಿಗೆ ಒಂದೊಂದು ಥರ. ಅದು ಅವರವರ ಸಾಮರ್ಥ್ಯವನ್ನ ತಿಳ್ಕೊಂಡು. ಈಗ ದೃಷ್ಟಿಯಿಂದ ಗುರು ತಾನು ಏನು ಶಕ್ತಿಯನ್ನ ಗಳಿಸಿದಾನೆ ಅದನ್ನ ಹಂಚೋದು. ಇದನ್ನ ನಾವು ಮನೆಗಳಲ್ಲೂ ಮಾಡ್ತೇವೆ. ಹೇಗೆ ಅಂದ್ರೆ, ಈಗ ಉಪನಯನ ಮಾಡಬೇಕಾದ್ರೆ ತಂದೆಯಾದವನು ಮಗನಿಗೆ ಇವತ್ತು ಉಪನಯನ ಮಾಡ್ತಾನೆ ಅಂದ್ರೆ 1 ವರ್ಷದಿಂದ ದೀಕ್ಷಿತನಾಗಿರಬೇಕು. ವೈಶಾಖ ಮಾಸ, ಈ ಶೋಭಕೃನ್ನಾಮ ಸಂವತ್ಸರದ ವೈಶಾಖ ಮಾಸದಲ್ಲಿ ತಂದೆ ಮಗುವಿಗೆ ಉಪನಯನ ಮಾಡ್ತಾನೆ ಅಂದ್ರೆ ಶುಭಕೃನ್ನಾಮ ಸಂವತ್ಸರದಲ್ಲಿ ಅವನು ಆರಂಭ ಮಾಡಬೇಕು ದೀಕ್ಷೆ.
ಹಾಗೆ ಅವನು ದೀಕ್ಷಿತನಾಗಿ ಸಾಧನೆ ಮಾಡ್ತಾ ಬರಬೇಕು. ಮಗನಿಗಾಗಿ 1000 ಗಾಯತ್ರಿ ಜಾಸ್ತಿ ಮಾಡ್ತಾ ಬರಬೇಕು ದಿವಸಕ್ಕೆ. ಹಾಗೆ ಮಾಡಿದಾಗ ಅವನಲ್ಲಿ ಯಾವ ಶಕ್ತಿ ಇದೆ ನೀವು ನೋಡಿರ್ತೀರಿ. ಮಗನಿಗೆ ಉಪದೇಶ ಮಾಡೋದಕ್ಕೆ ಮುಂಚೆ ತಂದೆ ಮತ್ತು ಮಗನಿಗೆ ಅಂತರ್ಪಟ ಹಿಡಿದಿರ್ತಾರೆ. ಆ ದೃಷ್ಟಿ ತಂದೆ ಮಗುವಿನ ದೃಷ್ಟಿ ಸೇರ್ಬೇಕು. ಆಗ ತಂದೆ 1000 ದಿನಕ್ಕೆ 365 ದಿನ ಮಾಡಿದಾನಲ್ಲ, ಎಷ್ಟಾಯ್ತು? ಅದನ್ನ ಆ ಶಕ್ತಿಯನ್ನ ಕಣ್ಣಿನ ಮೂಲಕ ಮೊದಲು ಮಗುವಿಗೆ ಕೊಡ್ತಾನೆ, ಆಮೇಲೆ ಗುರುವ ಕಿವಿಯ ಮೂಲಕ ಆಮೇಲೆ ಕೊಡೋದು. ಆದ್ರಿಂದಲೇ ಮೊದಲು ಅಂತರ್ಪಟ. ಹಾಗೆ ಪತಿ ಪತ್ನಿಯರನ್ನ ವಿವಾಹ ಕಾಲದಲ್ಲಿ ಕೂಡ ಎಲ್ಲ ಮದುವೆಗಳಲ್ಲಿ ಸಾಮಾನ್ಯವಾಗಿ ಅಂತರ್ಪಟನೇ ಪ್ರಧಾನ. ಅಂದ್ರೆ ಮುಹೂರ್ತ ಸಾಧನೆ ಮಾಡಬೇಕಾದ್ರೆ ಆ ಅಂತರ್ಪಟ, ಪತಿಯಾದವನ ಧರ್ಮ ಏನಿದೆ ಅದು ಪತ್ನಿಗೆ ಬರಬೇಕು. ಇವತ್ತಿಗೆ ಅದು ಅನ್ವಯ ಆಗಲ್ಲ ಬಿಡಿ, ಆದರೆ ಒಂದು ಕಾಲದ ದೃಷ್ಟಿನಲ್ಲಿ ಹಾಗೆ. ಅಂದ್ರೆ ಇದೆಲ್ಲ ಹೇಳ್ತಿರೋದು ಇದು ಒಂದು ದೀಕ್ಷೆ. ಅಂದ್ರೆ ವಿವಾಹ ಅನ್ನುವುದು ಸುಮ್ಮನೆ ಶರೀರದ ತೀಟೆಗಿರುವಂಥದ್ದಲ್ಲ, ಅದು ಅದರಲ್ಲಿರುವ ಮಹಿಮೆ ಅಷ್ಟು ಪ್ರಬಲವಾದದ್ದು. ಹಾಗೆ ಇದು ಒಂದು ದೊಡ್ಡ ಸಂಸ್ಕಾರ. ಆ ರೀತಿಯಲ್ಲಿ ಶಾಂಭವಿ ಅನ್ನುವ ಒಂದು ಮುದ್ರೆಯ ಮೂಲಕ ಗುರುವಾದವನು ಶಿಷ್ಯನಿಗೆ ತನ್ನ ಒಂದು ಶಕ್ತಿಯನ್ನ ಹಂಚಿಕೊಡೋದಿದೆಯಲ್ಲ, ಅದನ್ನ ಶಾಂಭವಿ ಮುದ್ರಾ ಅಂತಾರೆ. ಆ ಶಾಂಭವಿ ಮುದ್ರೆಯ ಮೂಲಕ ಗುರು ಶಿಷ್ಯನಿಗೆ ಮಂತ್ರವನ್ನ, ಶಕ್ತಿಯನ್ನ ಹರಿಸಿ ಕೊಡ್ತಾನೆ. ಆ ಶಾಂಭವಿ ಮುದ್ರೆಯ ಲಕ್ಷಣ ಹೇಗಿರುತ್ತೆ ಅಂತ ಕೇಳಿದ್ರೆ, ಅಂದ್ರೆ ಯಾವ ಗುರು ಶಾಂಭವಿ ಮುದ್ರೆಯಿಂದ ಕೂಡಿದಾನೆ ಅವನ ಲಕ್ಷಣ ಹೇಗಿರುತ್ತೆ? ಅಂತರ್ಲಕ್ಷ್ಯಂ ಬಹಿರ್ದೃಷ್ಟಿ. ಅವನು ಹೇಗಿರ್ತಾನೆ? ಹೊರಗೆ ನೋಡ್ತಾನೇ ಇರ್ತಾನೆ, ಆದ್ರೆ ಅವನ ಗಮನ ಎಲ್ಲ ಒಳಗಡೆನೇ ಇರುತ್ತೆ. ನಮ್ಮಲ್ಲಿ ಹೇಳ್ತಾರೆ, ಆಮೆ ಸಮುದ್ರದ ಒಳಗೆ ಎಷ್ಟೋ ದೂರ ಹೋಗಿರುತ್ತಂತೆ. ಎಷ್ಟು ದೂರ ಹೋಗಿದ್ರು, ಇದು ಜುವಲಾಜಿಕಲ್ ಇದು ಸೈನ್ಸ್ ಅದು ಹೇಳೋದು, ಎಷ್ಟೇ ದೂರ ಸಮುದ್ರಕ್ಕೆ ಹೋಗಿದ್ರು ಸಮುದ್ರದ ದಡದಲ್ಲಿ ಮರಳಲ್ಲಿ ಅದು ತನ್ನ ಮೊಟ್ಟೆ ಇಟ್ಟಿರುತ್ತಲ್ಲ, ಅದರ ಮೇಲೆ ಅದರ ನಿಗಾ ಇರುತ್ತಂತೆ. ಯಾವಾಗ ಯಾರಿಂದ ವಿಪತ್ತು ಬರುತ್ತೆ ಸರ್ರಂತ ಓಡಿ ಬಂದು ತನ್ನ ಆ ಮೊಟ್ಟೆಯ ರಕ್ಷಣೆಯನ್ನ ಮಾಡುತ್ತೆ ಆಮೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಗಮನ, ಇವನು ಯಾರು ಶಾಂಭವಿ ಮುದ್ರೆ ಇರುವಂತ ಗುರುವಿನ ಗಮನ ಹೇಗಿರುತ್ತೆ? ಬಹಿರ್ದೃಷ್ಟಿ ಅಂತರ್ಲಕ್ಷ್ಯಂ. ಅವನ ಗಮನ ಎಲ್ಲ ಎಲ್ಲಿರುತ್ತೆ? ಒಳಗೇ ಇರುತ್ತೆ. ಹಾಗೆ ಇರುವಾಗ ಅವನ ಕಣ್ಣು ಹೇಗಿರುತ್ತೆ? ನಮ್ಮ ಹಾಗೆ ಹೀಗೆ ಕಣ್ಣು ರೆಪ್ಪೆ ಮಿಟುಕಿಸ್ತಾ ಚಲಿಸ್ತಾ ಇರಲ್ಲ. ನಿಮೇಷ ಉನ್ಮೇಷ ವರ್ಜಿತ. ಕಣ್ಣು ರೆಪ್ಪೆ ಮುಚ್ಚುವುದು ತೆರೆಯುವುದು ಇಲ್ಲ, ಹೀಗೆ ಬಿಟ್ಟು ಕಣ್ಣು ಬಿಟ್ಟ ಹಾಗೆ ಇರ್ತಾನೆ. ನಿಮೇಷೋನ್ಮೇಷ ವರ್ಜಿತ. ಏಷಾ ಸಾ ಶಾಂಭವಿ ಮುದ್ರಾ. ಇದನ್ನ ಶಾಂಭವಿ ಮುದ್ರೆ ಎಂಬುದಾಗಿ ಕರೀತಾರೆ. ಇದು ಸರ್ವತಂತ್ರೇಶು ಕೀರ್ತಿತ. ಎಲ್ಲಾ ತಂತ್ರಗಳಲ್ಲಿ ಈ ಶಾಂಭವಿ ಮುದ್ರೆಯನ್ನ ಹೇಳ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ಈಗ ಶಾಂಭವಿ ಮುದ್ರೆಯಿಂದ ಕೂಡಿ ಒಬ್ಬ ಗುರು ದೀಕ್ಷೆ ಕೊಡ್ತಾನೆ ಅಂದ್ರೆ ಅವನ ಕಣ್ಣು ತೆರ್ಕೊಂಡಿರುತ್ತೆ, ಅವನ ಮನಸ್ಸು ಒಳಗಡೆ ಆ ಪರತತ್ವವನ್ನೇ ಮುಟ್ಕೊಂಡಿರುತ್ತೆ. ಹಾಗೆ ಪರತತ್ವವನ್ನ ಮುಟ್ಟು ಅನ್ನುವಾಗ್ಲೇ ನಮ್ ಕಣ್ಣು ಮುಚ್ಚುತ್ತಲ್ವಾ, ಆದ್ರೆ ಇವನಿಗೆ ಕಣ್ಣು ಮುಚ್ಚಲ್ಲ, ಕಣ್ಣು ತೆರ್ಕೊಂಡೇ ಇರುತ್ತೆ, ರೆಪ್ಪೆಯ ಚಲನವಲನ ಇರಲ್ಲ. ನಿಮೇಷೋನ್ಮೇಷ ವರ್ಜಿತ. ಏಷಾ ಸಾ ಶಾಂಭವಿ ಮುದ್ರಾ ಸರ್ವತಂತ್ರೇಶು ಕೀರ್ತಿತ. ಇದನ್ನ ಶಾಂಭವಿ ಮುದ್ರೆ ಎಂಬುದಾಗಿ ಹೇಳ್ತಾರೆ ಅಂತ ಹೇಳ್ತಾರೆ. ಇದನ್ನ ಭಗವದ್ಗೀತೆಯಲ್ಲಿ ನಾವು ಇದರಿಂದನೂ ಕೂಡ ಈ ಶಾಂಭವಿ ಮುದ್ರೆ ಅಂದ್ರೆ ಸುಮ್ಮನೆ ಬಿಟ್ಟು ಬಂದ್ಬಿಡಲ್ಲ. ಆ ರೀತಿ ಒಂದು ಸಾಧನೆ ಮಾಡಬೇಕಾದ್ರೆ ಒಬ್ಬ ಕಣ್ಣು ತೆರ್ಕೊಂಡೇ ಇದ್ದು ಒಳಗಡೆ ಕಣ್ಣು ತೆರೆದಿದೆ ಅಂದ್ರೆ, ಸುಮ್ಮನೆ ನಾವು ಬಸ್ ಇದನ್ನ ಎಷ್ಟೋ ಸಲ ಹೇಳಿಕೊಂಡಿದ್ದೀವಿ, ಬಸ್ಸಲ್ಲಿ ಕೂತಿದ್ರೆ ಪ್ರಯಾಣ ಮಾಡ್ತಾ ಇದ್ರೆ ಕಣ್ಣು ಮುಚ್ಚಿದ್ರೆ ನಮಗ್ ಗೊತ್ತಾಗಲ್ಲ. ಕಣ್ಣು ತೆರೆದ್ರೆ ಏನು ಬೋರ್ಡ್ಗಳಿದೆ ಉದ್ದಕ್ಕೂ, ಎಷ್ಟು ಅಂಗಡಿಗಳು ಪಾಸ್ ಆಯ್ತು, ಏನೇನ ಎಲ್ಲ ನೋಡ್ತಿರುತ್ತೆ. ಹಾಗೆ ಕೋ ಪ್ಯಾಸೆಂಜರ್ಸ್ ಯಾರ್ಯಾರಿದ್ದಾರೆ, ಯಾರ್ಯಾರು ಏನೇನ್ ಚೇಷ್ಟೆ ಮಾಡ್ತಿದ್ದಾರೆ ಎಲ್ಲದರನ್ನ ಕಣ್ಣು ಗ್ರಹಿಸ್ತಾನೇ ಇರುತ್ತೆ. ಕಣ್ಣು ಗ್ರಹಿಸಿದ ಮೇಲೆ ಮನಸ್ಸು ಸುಮ್ಮನೆ ಇರುತ್ತಾ? ಕಣ್ಣಿನ ಜೊತೆ ಮನಸ್ಸು ಚಟುವಟಿಕೆ ಮಾಡೋಕ್ ಶುರು ಮಾಡುತ್ತೆ. ಆದ್ರೆ ಆ ಕಣ್ಣೊಂದನ್ನ ಮುಚ್ಚಿದ್ರೆ, ಈಗ ಇವನು ಹಾಗಲ್ಲ, ಕಣ್ಣು ತೆರ್ಕೊಂಡಿದ್ದಾನೆ. ಆದ್ರಿಂದಲೇ ಗೀತೆಯಲ್ಲಿ ಅದನ್ನ ಏನಂತ ಹೇಳ್ತಾರೆ, ಅದು ಒಂದು ಸಾಧನೆ. ಹಾಗೆ ಸಾಧನೆ ಮಾಡೋದನ್ನ ಅಲ್ಲಿ ಹೇಳ್ತಾರೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್. ಅವನು ನಮ್ಮ ಹಾಗೆ ನೋಡ್ತಾ ಇದ್ದಾನೆ, ಮುಟ್ತಾನೆ, ಉಸಿರಾಡ್ತಾನೆ, ತಿಂತಾನೆ, ಸ್ವಪನ್ನ ಆಲಪನ್ನ ಪ್ರಲಪನ್ನ ಎಲ್ಲ ಮಾಡ್ತಾ ಇದ್ದಾನೆ. ಏನೇನ್ ಬೇಕೋ ಎಲ್ಲಾ ಚಟುವಟಿಕೆಯನ್ನ ಮಾಡ್ತಾ ಇದ್ದಾನೆ. ಆದ್ರೆ ಅವನ ಗಮನ ಎಲ್ಲ ಎಲ್ಲಿದೆ?
ಬ್ರಹ್ಮಣ್ಯಾಧಾಯ ಕರ್ಮಾಣಿ, ಅವನ ಮನಸ್ಸೆಲ್ಲ ಬ್ರಹ್ಮನಲ್ಲಿ ನಿಲ್ಲಿಸ್ಕೊಂಡಿದ್ದಾನೆ. ಆದ್ರಿಂದ ನ ಲಿಪ್ಯತೆ ಕರ್ಮಣ, ಯಾವ ಕರ್ಮದ ಲೇಪ ಅವನಿಗೆ ಆಗೋದಿಲ್ಲ. ಕರ್ಮಲೇಪ ಆದ್ರೆ ತಾನೇ ಪಾಪ ಪುಣ್ಯ, ಕರ್ಮಲೇಪ ಆದ್ರೆ ಅವನಿಗೆ ಸುಖ ದುಃಖ, ಆ ಕರ್ಮಲೇಪ ಆದ್ರೆ ಅವನಿಗೆ ಸ್ವರ್ಗಾದಿ ಲೋಕಗಳು ನರಕಾದಿ ಲೋಕಗಳು, ಆ ಯಾವುದರ ಸ್ಪರ್ಶ ಇಲ್ಲದಂತೆ ಅವನು ಇರ್ತಾನೆ. ಹೇಗಿರ್ತಾನೆ? ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಮತ್ವ, ಇಂದ್ರಿಯಗಳು ಇಂದ್ರಿಯದ ಜೊತೆಯಲ್ಲಿದೆ, ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲ ಅನ್ನುವ ಹಾಗೆ ಇರ್ತಾನೆ. ಕಣ್ಣು ನೋಡ್ತಾ ಇದೆ, ಕಿವಿ ಕೇಳ್ತಾ ಇದೆ, ಬಾಯಿ ಆಡ್ತಾ ಇದೆ, ಆ ರೀತಿ ಇರ್ತಾನೆ. ಬಾಯಿ ಏನ್ ಆಡ್ತಾ ಇದೆ ಅನ್ನುವುದು ಮನಸ್ಸಿಗೆ ಗೊತ್ತಿಲ್ಲ, ಕಿವಿ ಏನ್ ಕೇಳ್ತಾ ಇದೆ ಮನಸ್ಸಿಗೆ ಗೊತ್ತಿಲ್ಲ, ಕಣ್ಣು ಏನ್ ನೋಡ್ತಾ ಇದೆ ಮನಸ್ಸಿಗೆ ಗೊತ್ತಿಲ್ಲ. ಸಾಧ್ಯನಾ? ಮನಸ್ಸಿಗೆ ಒಂದು ದೊಡ್ಡ ಬಾರ್ ಹಾಕಿ ಇಂದ್ರಿಯಗಳನ್ನೆಲ್ಲ ಹೊರಗೆ ಹೆಂಗ್ ಬೇಕೋ ಹಂಗ ಆಡ್ಕೊಳ್ಳಿ ಅಂತ ಬಿಡೋಕೆ ಅಲ್ವಾ? ಆ ರೀತಿಯಾದಂಥ ಒಂದು ಸಾಧನೆ ಇದೆಯಲ್ಲ, ಅದನ್ನ ಶಾಂಭವಿ ಮುದ್ರಾ ಅಂತ ಕರೀತಾರೆ. ಅಂಥ ಒಂದು ಶಾಂಭವಿ ಮುದ್ರೆಯಿಂದ ಆಗುವಂಥ ಲಾಭ ಏನು ಅಂತ ಕೇಳಿದ್ರೆ, ಆ ಶಾಂಭವಿ ಮುದ್ರೆಯಿಂದ ಯಾವುದೇ ವಿಧವಾದಂಥ ಪಾಪಲೇಪ ಇಲ್ಲ. ಲಿಪ್ಯತೆ ನಸ ಪಾಪೇನ, ಅವನಿಗೆ ಪಾಪದ ಸ್ಪರ್ಶ ಎಂಬುದು ಬರೋದಿಲ್ಲ, ಉಂಟಾಗೋದಿಲ್ಲ. ಆದ್ದರಿಂದ ಈಗ ಆ ದೇವಿ ಶಾಂಭವಿ ಎನ್ನುವವಳನ್ನು ಸ್ಮರಣೆ ಮಾಡಿದ್ರಿಂದ, ಶಾಂಭವಿ ಅನ್ನುವವಳ ಸ್ಮರಣೆಯಿಂದ ನಮಗೆ ದೊರಕಿದ್ದೇನು? ಮೊದಲನೆಯದಾಗಿ ಮಾಯೋಭವ ಸುಖ. ಎಂಥ ರೀತಿಯ ಸುಖ? ಪ್ರಾಪಂಚಿಕವಾದ ಸುಖದ ಜೊತೆಯಲ್ಲಿ ಪ್ರಪಂಚಾತೀತವಾದಂಥ ಸುಖ, ಲೌಕಿಕವಾದ ಪಾರಲೌಕಿಕವಾದ ಐಂದ್ರಿಯಿಕವಾದ ಅಂದ್ರೆ ಇಂದ್ರಿಯಗಳಿಗೆ ಸಂಬಂಧಪಟ್ಟ ಇಂದ್ರಿಯಾತೀತ ಎಲ್ಲ ಸುಖಗಳ ದೊರಕತ್ತೆ. ಅದರ ಜೊತೆಯಲ್ಲಿ ಏನ್ ಸಿಕ್ಕತ್ತೆ? ಸುಖ ಅನುಭವಿಸಿದ ಮೇಲೆ ಸುಖಕ್ಕೆ ಅಂಟ್ಕೊಳ್ಳುತ್ತೆ ತಾನೇ ಮನಸ್ಸು. ಶ್ರೀರಾಮಕೃಷ್ಣರು ಹೇಳ್ತಾರೆ, ನವಿಲಿಗೆ ಒಂದು ದಿವಸ 4 ಗಂಟೆಗೆ ಒಂದು ಚೂರು ಅಫೀಮ್ ತಿನ್ನಿಸ್ಬಿಟ್ರೆ ಮಾರನೇ ದಿನ 4 ಗಂಟೆಗೆ ಕರೆಕ್ಟಾಗಿ ಅದಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಂತ. ಅಂದ್ರೆ ಆ ಸುಖದ ಆನಂದ ಇದೆಯಲ್ಲ, ಆ ಆನಂದ ಬೇಕು ಅಂತ ಮತ್ತೆ ಮತ್ತೆ ಬರುತ್ತೆ. ಹಾಗೆ ಇಂದ್ರಿಯಗಳು ಆ ಟೈಮ್ ಕರೆಕ್ಟ್ ಓಡಕ್ ಶುರು ಮಾಡುತ್ತೆ. 9 ಗಂಟೆ ಆಯ್ತಾ ತಟ್ಟೆ ಹಾಕು ಅನ್ನುತ್ತೆ, 6 ಗಂಟೆ ಆಯ್ತಾ ಟಿವಿ ಆನ್ ಮಾಡು ಅಂದ್ರೆ ಆ ರೀತಿ ಮನಸ್ಸಿನ ಒಳಗೆ ಅದರ ಕುರಿತು ಓಡ್ತಾ ಇರುತ್ತೆ. ಹಾಗೆ ಓಡದೇ ಇರುವಂತೆ ಮಾಡೋದಿದೆಯಲ್ಲ, ನಸಲಿಪ್ಯತೆ ಪಾಪೇನ, ಆ ಯಾವುದರ ಸ್ಪರ್ಶ ಇಲ್ಲದೆ ಇರುವಂತೆ ಮಾಡುವ ಒಂದು ಶಕ್ತಿ ಯಾವುದರಿಂದ ಬರುತ್ತೆ? ಶಾಂಭವಿ. ಶಾಂಭವಿ ನಾಮಸ್ಮರಣೆ ಮಾಡಿದ್ರೆ ಸಾಕು, ನಾವಿನ್ನೇನು ಸಾಧನೆ ಮಾಡಬೇಕಾಗಿಲ್ಲ. ಭವಾನಿ ನೆನಪು ಮಾಡ್ಕೊಂಡ್ವಲ್ಲ, ಕೇವಲ ಭವಾನಿಯಲ್ಲಿ ಎಷ್ಟು ಶಕ್ತಿ ಇದೆ, ಅದೇ ರೀತಿಯಲ್ಲಿ ಶಾಂಭವಿ ಎನ್ನುವ ನಾಮವನ್ನು ಸ್ಮರಿಸಿಕೊಂಡ್ರೆ ಈ ಮುದ್ರೆ, ಯಾವ ಮುದ್ರೆ? ಬಿಟ್ಟ ಕಣ್ಣು ಬಿಟ್ಟಂತೆ, ಕಣ್ಣು ರೆಪ್ಪೆ ಚಲಿಸದಂತೆ, ಯಾವ ಇಂದ್ರಿಯದ ಸ್ಪರ್ಶವೂ ಇಲ್ಲದಂತೆ, ಇಂದ್ರಿಯಾರ್ಥಗಳ ಸಂಪರ್ಕ ಇಲ್ಲದಂತೆ ಇರುವಂತಹ ಒಂದು ಎಂಥ ದೊಡ್ಡ ಸ್ಥಿತಿ. ಅಂಥ ಸ್ಥಿತಿಯನ್ನ ಅಂದ್ರೆ ಬ್ರಹ್ಮಸ್ಥಿತಿ, ಅಂಥ ಸ್ಥಿತಿಯನ್ನ ಅವನು ಹೊಂದಕ್ಕೆ ಸಾಧ್ಯ ಆಗುತ್ತೆ. ಅದು ಶಾಂಭವಿ. ಆದ್ರಿಂದ ಏಷಾಸಾ ಶಾಂಭವಿ, ಅಂಥ ಒಂದು ಶಾಂಭವಿ ಅನ್ನುವ ದೇವಿಯ ನಾಮಸ್ಮರಣೆಯಿಂದ ಈ ಲಾಭ ನಮಗೆ ಆಗುತ್ತೆ. ಆದ್ರಿಂದ ಶಾಂಭವಿ ಆದ್ಮೇಲೆ ಮುಂದಿನ ನಾಮ ಏನು? ಶಾರದಾರಾಧ್ಯ. ಶಾರದಾರಾಧ್ಯ ಅಂದಾಗ ಅಂದ್ರೆ ಈ ಒಂದು ಸ್ಥಿತಿ ಮುಟ್ಟಿದೀವಿ ಅಂದ್ರೆ ಅರ್ಥ ಯಾವುದು? ಶಾಂಭವಿ ಅನ್ನುವ ಸ್ಥಿತಿ ಮುಟ್ಟಿದೀವಿ ಅಂದ್ರೆ ಅರ್ಥ ಏನು? ಬ್ರಹ್ಮಾನಂದದಲ್ಲಿ ಇದ್ದೀವಿ ಅಂತ ಅರ್ಥ. ಆ ಆನಂದದಿಂದ ಹೊರಕ್ಕೆ ನಮಗೆ ಒಂದು ಸಲ ಬ್ರಹ್ಮಾನಂದ ಮುಟ್ಟಿದರೆ ಸಾಕು. ಆ ಬ್ರಹ್ಮಾನಂದದಿಂದ ಹೊರಗೆ ಬರಕ್ಕಾಗಲ್ಲ. ನಾವು ಪರೀಕ್ಷಿತ ಏನು ಇದರ ಶಯ್ಯ ಮೇಲೆ ಇದ್ದಾನೆ, ಪ್ರಾಣೋತ್ಕ್ರಮಣ ಶಯ್ಯಲ್ಲಿದ್ದಾನೆ, ಪ್ರಾಣ ಬಿಡಬೇಕು. ಆವಾಗ ಬಂದರು ಶುಕ ಮುನಿಗಳು. ಏನ್ ಮಾಡಬೇಕು ಅಂತ ಕೇಳಿದ್ರೆ ಕಥೆ ಹೇಳೋದಕ್ಕೆ ಆರಂಭ ಮಾಡಿದ್ರು. ನಾವು ನೋಡಿದ್ವಲ್ಲ, ಅವನಿಗೆ ಒಂದಾದ್ಮೇಲೊಂದು ಎಲ್ಲ ಮುಗಿದಿದೆ. ಈಗ ಪರಮಾತ್ಮ ತನ್ನನ್ನ ತಾನು ಉಪಸಂಹಾರ ಮಾಡ್ಕೊಳ್ಳೋ ಸ್ಥಿತಿಗೆ ಬಂದಿದ್ದಾನೆ. ಇನ್ನೂ ಏನಾದ್ರೂ ಚೂರು ಹೇಳಿ, ಇನ್ನೂ ಏನಾದ್ರೂ ಚೂರು ಹೇಳಿ ಅಂದ್ರೆ ಆ ದೇವರದ್ದು ಕೇಳಬೇಕು ಅಂತ ಬಂದ್ಬಿಟ್ರೆ ತಡ್ಕೊಳಕ್ಕಾಗಲ್ಲ. ಬೇಕು ಆ ಒಂದು ಹಂಬಲ ಬರುವ ಹಾಗೆ ಶಾಂಭವಿ ಅನ್ನುವ ಒಂದು ನಾಮ ನಮಗೆ ಬಂದುಬಿಟ್ರೆ ಆ ಭಗವಂತನ ಮೇಲಿನ ಪ್ರೀತಿ ತಾನು ಬಂದ್ಬಿಡುತ್ತೆ. ಆ ಭಗವತ್ ಪ್ರೀತಿಯಿಂದ ಏನಾಗುತ್ತೆ? ಆನಂದ ಆನಂದ ಆನಂದ, ಯಾವಾಗ್ಲೂ ಆನಂದ. ನಮಗೆ ಯಾರು ಹೊಡೆದ್ರೂ ದುಃಖ ಆಗಲ್ಲ, ಯಾರು ಬೈದ್ರೂ ದುಃಖ ಆಗಲ್ಲ, ಬೇಸರ ಆಗಲ್ಲ, ನೋವಾಗಲ್ಲ. ಮನಸ್ಸು ಆನಂದದಲ್ಲಿ ತೇಲ್ತಾ ಇರುತ್ತೆ, ಸದಾ ಆನಂದಮಯವಾಗಿರುತ್ತೆ. ಅಂಥ ಒಂದು ಸ್ಥಿತಿ, ಆ ಬ್ರಹ್ಮಾನಂದದ ಸ್ಥಿತಿ ಶಾಂಭವಿ ಅನ್ನುವುದರಿಂದ ನಮಗೆ
ದೊರಕುತ್ತೆ. ಈಗ ಶಾರದಾರಾಧ್ಯ, ಶಾರದೆಯಿಂದ ಪೂಜಿಸಲ್ಪಡುವವಳು. ಇದಕ್ಕೆ 4 ತರ ಅರ್ಥವನ್ನ ಹೇಳ್ಬೋದು. ಶಾರದಾರಾಧ್ಯ ಅಂದ್ರೆ ಮೊದಲಿಗೆ ಶಾರದೆಯಿಂದ ಪೂಜಿಸಲ್ಪಡುವವಳು ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನಾವು ಕಥೆಯನ್ನ ಆರಂಭ ಮಾಡಿದಾಗ ಲಲಿತಾದೇವಿ ಅವಳು ಪೀಠದಲ್ಲಿ ಕುಳಿತಿದ್ದಾಳಲ್ಲ, ಲಲಿತಾದೇವಿ ಅವಳು ಪೀಠದಲ್ಲಿ ಕುಳಿತಾಗ ಎಲ್ಲ ದೇವಾದಿ ದೇವತೆಗಳು ಬಂದವರು ಒಬ್ಬೊಬ್ರು ಒಂದೊಂದು ಸೇವೆ ಮಾಡ್ತಾ ಇದ್ದಾರೆ ತಾಯಿಗೆ. ನಾವು ಆ ಚಿತ್ರ ಕಲ್ಪನೆ ಮಾಡ್ಕೊಳ್ಬೇಕು. ಲಲಿತಾ ಸಹಸ್ರನಾಮವನ್ನ ವಶಿನಿ ವಾಗ್ದೇವಿ ಹೇಳುವ ಮೊದಲು ತಾಯಿ ಪೀಠಕ್ಕೆ ವಿಜಯ ಮಾಡಿದಾಗ ಆ ತಾಯಿಯನ್ನ ಒಬ್ಬೊಬ್ರು ಹೇಗೆ ಸ್ವಾಗತಿಸಿದ್ರು, ಅವಳಿಗೆ ಯಾವ ರೀತಿ ಸೇವೆ ಮಾಡಿದ್ರು. ಈಗ ಶಾರದೆ ಏನ್ ಮಾಡ್ತಾ ಇದ್ದಾಳೆ, ಒಂದು ಕಡೆ ಲಕ್ಷ್ಮಿ, ಒಂದು ಕಡೆ ಶಾರದೆ ಇದ್ದಾರೆ. ಶಾರದೆ ಚಾಮರ ಸೇವೆಯನ್ನ ಮಾಡ್ತಾ ಇದ್ದಾಳೆ, ಅದು ನೆನಪು ಮಾಡ್ಕೊಳ್ಬೇಕು. ಆದ್ರಿಂದ ಶಾರದಾರಾಧ್ಯ ಅಂದಾಗ ಶಾರದೆಯಿಂದ ಸೇವೆ ಮಾಡಲು ಪಡ್ತಾ ಇದ್ದಾಳೆ, ಶಾರದೆಯು ಅವಳ ಸೇವೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋದು ಮೊದಲನೆಯದಾಗಿ ನಾವು ನೋಡುವಂತ ಅರ್ಥ. ಒಂದು ಶಾರದೆಯಿಂದ ಶಾರದೆಯು ಸೇವೆ ಮಾಡುವಂಥವು, ಮತ್ತೆ ಶಾರದರಾದವರಿಂದ ಸೇವಿಸಲ್ಪಡುವವಳು. ಶಾರದರಾದವರು ಅಂದ್ರೆ ಏನು? ಶಾರ ಅಂದ್ರೆ ತಿಳಿ ಅಂತ ಅರ್ಥ. ತಿಳಿ ಅಂದ್ರೆ ನಿರ್ಮಲವಾಗಿರ್ಬೇಕು. ಈಗ ತಾನೇ ನಾವು ಹೇಳಿದ್ವಲ್ಲ, ಏನು ಪಶ್ಯನ್, ಶೃಣ್ವನ್, ಗಚ್ಚನ್, ಜಿಘ್ರನ್, ಸ್ಪೃಶನ್ ಎಲ್ಲ ಮಾಡ್ತಾ ಇದ್ದಾನೆ. ನೋಡ್ತಿದ್ದಾನೆ, ಓಡ್ತಿದ್ದಾನೆ, ಕೂತಿದ್ದಾನೆ, ತಿಂತಿದ್ದಾನೆ, ಆಡ್ತಾ ಇದ್ದಾನೆ, ಸುಖಿಸ್ತಾ ಇದ್ದಾನೆ, ಆನಂದಿಸ್ತಿದ್ದಾನೆ, ಗೀತ ಕೇಳ್ತಾ ಇದ್ದಾನೆ, ವಾದ್ಯ ಕೇಳ್ತಾ ಇದ್ದಾನೆ. ಇದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕಾದ್ರೆ ಪರಮಾತ್ಮನ ವೈಕುಂಠಧಾಮದ ಚಿತ್ರ ಕಲ್ಪನೆಗೆ ತಂದ್ಕೊಳ್ಬೇಕು. ದೇವಿಯದು ತಂದ್ಕೊಳ್ಬಹುದು. ಕ್ಷೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ಸೈಕತೆ ಮೌಕ್ತಿಕಾನಾಂ. ಪರಮಾತ್ಮ ಹೇಗಿದ್ದಾನೆ? ಆ ಶಯ್ಯ ಮೇಲಿದ್ದಾನೆ. ಗರುಡ, ತುಂಬುರು, ನಾರದ, ಯಕ್ಷ, ಗಂಧರ್ವ, ಕಿನ್ನರ ಎಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಅವರು ನರ್ತನ, ಇವರು ವಾದ್ಯ, ಇವರು ಗೀತ. ಆದ್ರೆ ಅವನು ಮಾತ್ರ ಎಲ್ಲ ಬಿಟ್ಟು ಕಣ್ಣು ಬಿಟ್ಕೊಂಡಿದ್ದಾನೆ. ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಎಲ್ಲರಿಗೂ ಭಲೆ ಭಲೆ ಭೇಷ್ ಭೇಷ್ ಅಂತಿದ್ದಾನೆ. ಚೆನ್ನಾಗಿದೆ ಚೆನ್ನಾಗಿದೆ ಹೇಳ್ತಿದ್ದಾನೆ. ಆದರೆ ಅವನ ಮನಸ್ಸೆಲ್ಲಿದೆ? ತನ್ನೊಳಗೆ ಆತ್ಮಾನಮಾತ್ಮನ್ಯ ಅವಲೋಕಯಂತಂ. ತನ್ನೊಳಗೆ ತನ್ನನ್ನೇ ನೋಡ್ತಾ ಆ ಬ್ರಹ್ಮಾನಂದದೊಳಗೆ ಅವನು ಲೀನನಾಗಿದ್ದಾನೆ. ಹಾಗೆ ಆದ್ರಿಂದ ಶಾರದಾ ಅಂತ ಹೇಳಿದ್ರೆ ಇವರು ಎಲ್ಲಾ ರೀತಿ ನೋಡ್ಕೊಂಡಿದ್ದಾರೆ. ಆದ್ರೆ ಮನಸ್ಸು ಯಾವ ಇಂದ್ರಿಯದ ಸ್ಪರ್ಶದಲ್ಲಿಲ್ಲ, ತಿಳಿಯಾಗಿದೆ. ಯಾವ ಇಂದ್ರಿಯಗಳ ಸ್ಪರ್ಶ ಕಂಟದೆ, ಯಾವ ಇಂದ್ರಿಯಗಳ ಮೋಹಕ್ಕೆ ಬೀಳದೆ ತಿಳಿಯಾದ ಮನಸ್ಸು, ಅಂಥವರನ್ನ ಶಾರದರು ಅಂತ ಕರೀತಾರೆ. ಅಂಥ ಶಾರದರಿಂದ ಆರಾಧಿಸಲ್ಪಡುವವಳು. ಮೊದಲನೇದು ಶಾರದೆಯಿಂದ ಆರಾಧಿಸಲ್ಪಡುವವಳು ಅಂದ್ರೆ ದೇವಿ ಸರಸ್ವತಿ ಯಾವ ತಾಯಿಗೆ ಸೇವೆ ಮಾಡ್ತಾ ಇದ್ದಾಳೋ ಅದು ಮೊದಲನೇದು. ಎರಡನೆಯದು ಅಂಥ ಲಲಿತಾ ದೇವಿಯನ್ನ ಯಾರಪ್ಪ ಸ್ಮರಿಸ್ತಾರೆ? ಈಗ ನಮ್ಮ ಮೇಲೆ ನೋಡಿದಂತೆ ಭಕ್ತಿಗಮ್ಯ, ಭಕ್ತಿವಶ್ಯ, ಭಕ್ತಿ ಪ್ರಿಯ. ಆ ಭಕ್ತಿ ಯಾರಲ್ಲಿದೆ? ಅವರ ಮನಸ್ಸು ಹೇಗಿರುತ್ತೆ? ತಿಳಿಯಾಗಿರುತ್ತೆ. ಅವರ ಮನಸ್ಸನ್ನ ಹೀಗೆ ಬಗ್ಗಿ ನೋಡಿದ್ರೆ ಕಲ್ಮಶವೇ ಕಾಣಲ್ಲ. ಈ ಇಂದ್ರಿಯದ ಒಳಗೆ ನೋಡಿದ್ರೆ ಹೃದಯ ಕಾಣುತ್ತೆ, ಹೃದಯದಿಂದ ನೋಡಿದ್ರೆ ಇಂದ್ರಿಯಗಳು ಕಾಣುತ್ತೆ. ಅಷ್ಟು ತಿಳಿ. ಹಾಗೆ ಇರುವಂತ, ಹೇಗೆ ಈ ಮಾನಸ ಸರೋವರದ್ದು ಹೇಳ್ತಾರಲ್ಲ ಶುದ್ಧ ಅಂತ, ಆ ಮಾನಸ ಸರೋವರದಲ್ಲಿ ಬಗ್ಗೆ ನೋಡಿದ್ರೆ ತಳದವರೆಗೆ ತಿಳಿಯಾಗಿ ಏನು ಅಂದ್ರೆ ಯಾವ ಕಲ್ಮಶ ಇಲ್ಲ. ಆ ರೀತಿಯಾದಂಥ ಮನಸ್ಥಿತಿ ಇದೆಯಲ್ಲ, ಅಂಥವರನ್ನ ಶಾರದರು ಅಂತ ಕರೀತಾರೆ. ಅಂಥವರಿಂದ ಆರಾಧಿಸಲ್ಪಡುವವಳು, ಅದು ಎರಡನೆಯದು. ಇನ್ನು ಶಾರದಾ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ವಿಶಾರದ ಕೇಳಿದಿವಲ್ವಾ, ಹಾಗೆ ವಿದ್ಯಾ ವಿಶಾರದರು ಅಂದ್ರೆ ಎಲ್ಲಾ ರೀತಿಯ ವಿದ್ಯೆಗಳಲ್ಲಿ ನಿಪುಣರಾದವರು, ಎಲ್ಲಾ ರೀತಿಯ ಜ್ಞಾನವನ್ನ ಪಡ್ಕೊಂಡಂಥವರು. ಅಂಥವರಿಂದ ಪೂಜಿಸಲ್ಪಡುವವಳು, ಆರಾಧಿಸಲ್ಪಡುವವಳು. ಇದು ನಾವು ಎರಡನೇದರಲ್ಲೇ ಉಪವಿಭಾಗವಾಗಿ ನೋಡುವಂಥದ್ದು. ಒಂದು ತಿಳಿಯಾದ ಮನಸ್ಸು ಇರುವವರಿಂದ ಪೂಜಿಸಲ್ಪಡುವವಳು, ಇನ್ನೊಂದು ಜ್ಞಾನ ಇರೋದ್ರಿಂದನೇ ಮನಸ್ಸು ತಿಳಿಯಾಗತ್ತೆ. ಜ್ಞಾನ ಇಲ್ಲದೆ ಇದ್ರೆ ಮನಸ್ಸು ತಿಳಿಯಾಗಲ್ಲ. ಏನು ಜ್ಞಾನ? ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ. ಇಂದ್ರಿಯಗಳು ಇಂದ್ರಿಯಗಳಲ್ಲಿ ತೊಡಕೊಂಡಿದೆ, ನನಗೇನು ಅನ್ನುವಂತೆ. ಕಣ್ಣು ಕಣ್ಣಿನ ಕೆಲಸ ಮಾಡ್ತಾ ಇದೆ, ಕಿವಿ ಕೆಲಸ ಮಾಡ್ತಾ ಇದೆ, ನನಗೇನು ಅನ್ನುವಂತೆ. ಹಾಗೆ ಇರ್ತೀವ ನಾವು? ಇಲ್ಲ.
ಕಣ್ಣು ಕಿವಿ ಸ್ವಲ್ಪ ಮಟ್ಟಿಗೆ ಕೇಳ್ತಾ ಇದೆ, ಏನೋ ಚೂರು ಕೇಳ್ತಾ ಇದೆ, ಅದಕ್ಕೆ ನಾವೇನ್ ಮಾಡ್ತೀವಿ, ಬೇರೆ ಅಂದ್ಬಿಟ್ಟು ಹೀಗೆ ಮಾಡ್ತೀವಿ. ಅಂದ್ರೆ ಅವ್ರು ಯಾರೋ ಮಾತಾಡ್ತೀವಿ, ಸ್ವಲ್ಪ ಸುಮ್ನಿರು ಅದ್ ಕೇಳಿಸ್ಕೊಳ್ಬೇಕು ಅಂತ. ಅಂದ್ರೆ ಅಷ್ಟು ಮಟ್ಟಿನ ಅಟ್ಯಾಚ್ಮೆಂಟ್ ನಮಗೆ ಪ್ರತಿಯೊಂದು ಇಂದ್ರಿಯಗಳ ಜೊತೆಯಲ್ಲಿ. ಆ ರೀತಿ ಇದ್ದಾಗ ಶಾರದ ಆಗಕ್ಕಾಗಲ್ಲ. ಆದ್ರಿಂದ ಯಾವ ಇಂದ್ರಿಯಗಳ ಸಂಪರ್ಕ ಇಲ್ಲದಂತೆ ಮನಸ್ಸು ಸ್ಥಿತಿ ಇದ್ದಾಗ ನಾವು ಪಡ್ಕೊಳ್ಳೋದಿದೆಯಲ್ಲ, ಆಗ ದೇವಿ ಏನಾಗ್ತಾಳೆ, ತಾನೇ ಓಡಿ ಬರ್ತಾಳೆ ಗಮ್ಯ ನೋಡಿದಂತೆ. ಆದ್ರಿಂದ ಶಾರದಾ ಆರಾಧ್ಯ. ಅದು ದೇವಿ ಅಂಥ ನಿರ್ಮಲವಾದ ಮನಸ್ಸುಳ್ಳ, ನಿರ್ಮಲವಾದ ಇಂದ್ರಿಯಗಳುಳ್ಳ, ಹಾಗೆ ಅದು ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಅನ್ನುವ ಜ್ಞಾನದೊಡಗೂಡಿ ಚಟುವಟಿಕೆಯಲ್ಲಿರುವವರ ಬಳಿಗೆ ಅವಳು ಬರ್ತಾಳೆ, ಅಥವಾ ಅಂಥವರಿಂದ ಆರಾಧಿಸಲ್ಪಡ್ತಾಳೆ. ಇನ್ನು ಮೂರನೆಯದು ಶರದಿ ಆರಾಧ್ಯ. ಶರದ್ ಋತುವಿನಲ್ಲಿ ಆರಾಧಿಸಲ್ಪಡುವವಳು. ತಾಯಿ ದುರ್ಗಾ ಸಪ್ತಶತಿಯಲ್ಲಿ 2 ಸಲ 3 ಸಲ ಹೇಳ್ಕೊಂಡಿದ್ದಾಳೆ, ಶರದ್ ಋತುವಿನಲ್ಲಿ ನನ್ನನ್ನು ಸ್ತೋತ್ರ ಮಾಡಿ, ಶರದ್ ಋತುವಿನಲ್ಲಿ ನನ್ನನ್ನು ಕರೆಯಿರಿ ಅಂತ ಹೇಳಿದಾಳೆ. ನಾವು ನೋಡಿದ್ದೇವೆ, ಶರನ್ನವರಾತ್ರಿ ಅಂತ ಆಚರಣೆ ಮಾಡ್ತೇವೆ. ಹಾಗೆ ಚೈತ್ರ ನವರಾತ್ರಿಯನ್ನು ಆಚರಣೆ ಮಾಡ್ತೇವೆ. ಚೈತ್ರ ನವರಾತ್ರಿನೂ ದೇವಿಯ ಆರಾಧನೆ ಮಾಡುವವರಿದ್ದಾರೆ, ಶರನ್ನವರಾತ್ರಿಯಲ್ಲೂ ದೇವಿಯ ಆರಾಧನೆ ಮಾಡುವವರಿದ್ದಾರೆ. ಎರಡರಲ್ಲಿ ಭೇದ ಏನಿಲ್ಲ. ಚೈತ್ರ ನವರಾತ್ರಿಯಲ್ಲಿ ದೇವಿಯ ಆರಾಧನೆ ಅಂದ್ರೆ ಯುಗಾದಿಯಿಂದ ರಾಮನವಮಿಯವರೆಗೆ ಕೇವಲ ಲಲಿತಾ ಅಷ್ಟೋತ್ತರವನ್ನ ಪಠನೆ ಮಾಡ್ತಾ ದೇವಿಯನ್ನ ಆರಾಧನೆ ಮಾಡೋದು. ಶರನ್ನವರಾತ್ರಿಯಲ್ಲಿ ದೇವಿಯನ್ನ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಾಗಿ, ಆಮೇಲೆ ಅವಳದು ದಿವಸಕ್ಕೆ ಬೇರೆ ಬೇರೆ ರೂಪಗಳಿದೆಯಲ್ಲ, ಆ 9 ರೂಪಗಳಲ್ಲಿ ಅವಳನ್ನ ಆರಾಧನೆ ಮಾಡೋದು. ಆ ಶರನ್ನವರಾತ್ರಿಗೆ ಅನೇಕ ಅಂದ್ರೆ ಭಾಗವತಾದಿಗಳು, ದೇವಿ ಭಾಗವತ, ಕಾಳಿಕಾ ಪುರಾಣ ಬೇರೆ ಬೇರೆ ರೀತಿಯ ಆರಾಧನೆಯನ್ನ ಹೇಳುತ್ತೆ. ಅವಳಿಗೆ ಬೇರೆ ಬೇರೆ ನಾಮಗಳನ್ನು ಕೊಡುತ್ತೆ. ಅದು ಇವತ್ತು ನಾ ಗೋಜಲಾಗಿ ಹೇಳಲ್ಲ. ಒಟ್ಟು ಶರನ್ನವರಾತ್ರಿಯ ಆರಾಧನೆ ಬೇರೆ ಬೇರೆ ರೀತಿಯಲ್ಲಿದೆ. ಆದರೆ ಎರಡೂ ಕಾಲದಲ್ಲಿ ದೇವಿಯ ಆರಾಧನೆ ಮಾಡೋರು ಇದ್ದಾರೆ. ದೇವಿಯ ಆರಾಧನೆ ಮಾಡದೆ ಶ್ರೀರಾಮಚಂದ್ರನನ್ನ ಆರಾಧನೆ ಮಾಡುವವರು ಚೈತ್ರ ನವರಾತ್ರಿಯಲ್ಲೂ ಮಾಡ್ತಾರೆ, ಶರನ್ನವರಾತ್ರಿಯಲ್ಲೂ ಮಾಡ್ತಾರೆ. ಶರತ್ಕಾಲದ ಪಾಡ್ಯದಿಂದ ವಿಜಯದಶಮಿಯವರೆಗೆ ಪಾರಾಯಣ ಮಾಡಿ ವಿಜಯದಶಮಿ ದಿನ ಪಟ್ಟಾಭಿಷೇಕ ಮಾಡ್ತಾರೆ. ಹಾಗೆ ಚೈತ್ರದಲ್ಲಿ ಪಾಡ್ಯ ಯುಗಾದಿಯಿಂದ ರಾಮನವಮಿಯವರೆಗೆ ಮಾಡಿ ರಾಮನವಮಿ ದಿವಸ ಪಟ್ಟಾಭಿಷೇಕ ಮಾಡ್ತಾರೆ. 2 ಕ್ರಮ ಇದೆ. ಒಟ್ಟಿನಲ್ಲಿ ದೇವರು ಒಂದೇ, ಆರಾಧನೆ ರೂಪ ಬೇರೆ. ಈಗ ಶರತ್ಕಾಲದಲ್ಲಿ ನನಗೆ ಮಾಡಿದ ಪೂಜೆಯಿಂದ ನಾನು ತೃಪ್ತಳಾಗ್ತೇನೆ 11ನೇ ಅಧ್ಯಾಯದಲ್ಲಿ ದೇವಿ ದುರ್ಗಾ ಸಪ್ತಶತಿಯಲ್ಲಿ ಹೇಳಿದ್ದಾಳೆ. ಹಾಗೆ ಮಧ್ಯದಲ್ಲಿ ಒಂದು ಸಲಿ ಕೂಡ ದೇವತೆಗಳೆಲ್ಲರೂ ಅವಳನ್ನ ಸ್ತೋತ್ರ ಮಾಡ್ತಾರೆ. ಈಗ ನಾವು ಯಾ ದೇವಿ ಸರ್ವಭೂತೇಶು ಹೇಳ್ತೇವಲ್ಲ, ಅದನ್ನ ಹೇಳಿದಾಗ ದೇವತೆಗಳಿಗೆ ಅವಳೇ ವರ ಕೊಡುವಾಗ ಹೇಳ್ತಾಳೆ, ನೀವು ನನ್ನನ್ನ ಶರದ್ ಋತುವಿನಲ್ಲಿ ಪೂಜಿಸಿದರೆ, ಅಲ್ಲಿ ಎರಡನ್ನೂ ತಗೊಳ್ಬಹುದು. ಶರದ್ ಋತುವಿನಲ್ಲಿ ಪೂಜಿಸಿದರೆ, ತಿಳಿಯಾದ ಮನಸ್ಸಿನಿಂದ ಪೂಜಿಸಿದರೆ ನಾನು ನಿಮಗೆ ಒಲಿತೀನಿ, ನೀವು ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದಾಳೆ ಅಲ್ಲಿ. ಆ ರೀತಿಯಲ್ಲಿ ಈಗ ಶರದ್ ಋತುವಿನ ಪೂಜೆ ಒಂದು ಮೊದಲು ಶಾರದಾ ನೋಡ್ಕೊಂಡಿದ್ದೇವೆ. ಶರತ್ ಅಂದ್ರೆ ಇದನ್ನ ವರ್ಷದ ಆರಂಭ ಅಂತ ಭಾವಿಸ್ತಾ ಇದ್ದ ಕಾಲ ಇತ್ತು ಒಂದು ಕಾಲದಲ್ಲಿ. ಅಂದ್ರೆ ವೇದ ಕಾಲದಲ್ಲಿ ಶರದ್ ಋತುನೇ ಆರಂಭ. ಹೇಗೆ ಅಂದ್ರೆ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಅದೇ ಸರಿ ಅನ್ಸುತ್ತೆ. ಯಾಕೆ ಅಂದ್ರೆ ಹುಣ್ಣಿಮೆಯ ದಿನ ಯಾವ ನಕ್ಷತ್ರ ಇರುತ್ತೆ ಅದರಂತೆ ಮಾಸ. ಅಂದ್ರೆ ಚಿತ್ತಾ ನಕ್ಷತ್ರ ಹುಣ್ಣಿಮೆಯ ದಿನ ಇದ್ರೆ ಆ ಮಾಸವನ್ನ ಚೈತ್ರ ಮಾಸ ಅಂತ ಕರೀತಾರೆ. ಹುಣ್ಣಿಮೆಯ ದಿನ ವಿಶಾಖ ನಕ್ಷತ್ರ ಇದ್ರೆ ವೈಶಾಖ ಮಾಸ ಅಂತ ಕರೀತಾರೆ. ಈಗ ನಕ್ಷತ್ರಗಳ ಗಣನೆ ಚೈತ್ರದಿಂದ ಆರಂಭ ಆಗುತ್ತೋ, ಎಲ್ಲಿಂದ ಆರಂಭ ಆಗುತ್ತೆ? ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ ಅಂತ ಆರಂಭ ಆಗುತ್ತೆ. ಚೈತ್ರದಿಂದ ಆರಂಭ ಆಗಿಲ್ಲ ತಾನೆ. ಅಶ್ವಿನಿ ಅಂದ್ರೆ ಯಾವ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಹುಣ್ಣಿಮೆ ದಿನ ಇದೆಯೋ ಅದನ್ನೇನಂತ ಕರೀತಾರೆ? ಆಶ್ವಯುಜ ಮಾಸ ಅಂತ ಕರೀತಾರೆ. ಅಲ್ಲಿಗೆ ಆಶ್ವಯುಜ ಮಾಸ ಶರದ್ ಋತು. ಆದ್ರಿಂದ ಶರದ್ ಋತುವಿನೇ ವರ್ಷದ ಆರಂಭ. ಇದನ್ನ ಅಂದ್ರೆ ಲಾಜಿಕಲ್ ಆಗಿ ತಗೊಂಡ್ರು ಕೂಡ ಇದು ಒಪ್ಪುವಂತ ಮಾತು. ಇನ್ನು ವೇದದಲ್ಲಿ ಹೇಗೆ ಇವರು 10 ವಸಂತವನ್ನ ಕಂಡಿದ್ದಾರೆ, ಇವರು 60 ವಸಂತಗಳನ್ನ ಕಂಡಿದ್ದಾರೆ ಅಂತ ಒಂದು ಆಲಂಕಾರಿಕವಾದ ಭಾಷೆಯಲ್ಲಿ ಹೇಳ್ತೇವಲ್ಲ, ಹಾಗೆ ವೇದದಲ್ಲಿ ಏನಿದೆ?
ಜೀವೇಮ ಶರದಶತಂ ನಂದಾಮ ಶರದಶತಂ ಮೋದಾಮ ಶರದಶತಂ ಪ್ರಬ್ರವಾಮ ಶರದಶತಂ. ಮಾತಾಡೋಣ, 100 ವರ್ಷ ಮಾತಾಡೋಣ, 100 ವರ್ಷ ಆನಂದ. ಅಲ್ಲಿ ಜೀವೇಮ ಶರದಶತಂ ಮೋದಾಮ ಶರದಶತಂ, ಅಲ್ಲಿ ಶರದಶತಂ ಶರದಶತಂ. ಶರತ್ ಅಂದ್ರೆ ಯಾವುದು? ಆಶ್ವಯುಜಾನೆ ಹೇಳ್ದಂತಾಯ್ತು. ಅಂದ್ರೆ ಆಶ್ವಯುಜಾನೆ ವರ್ಷದ ಆರಂಭ ಅಂತ ಒಂದು ಕಾಲದಲ್ಲಿ ಗಣನೆ ಇತ್ತು ಅನ್ನೋದನ್ನ ನಾವು ಗಮನಿಸಬಹುದು. ಎಲ್ಲಿಂದೇ ಇರಲಿ, ಒಟ್ಟಿನಲ್ಲಿ ಶರತ್ ಋತುವಿನಲ್ಲಿ ದೇವಿಯನ್ನ ಆರಾಧನೆ ಮಾಡಬೇಕು. ಅದು ಆಶ್ವಯುಜ ಮಾಸದಲ್ಲಿ ಬರುತ್ತೆ. ಆದ್ರಿಂದ ಆ ಆಶ್ವಯುಜ ಮಾಸದಲ್ಲಿ ದೇವಿಯನ್ನ ಆರಾಧನೆ ಮಾಡೋದಿದೆಯಲ್ಲ, ಅದು ಶಾರದಾರಾಧ್ಯ, ಶರತಿ ಆರಾಧ್ಯ, ಶರದ್ ಋತುವಿನಲ್ಲಿ ಆರಾಧಿಸಲ್ಪಡುವವಳು. ಈ ಶರದ್ ಋತು ಮತ್ತೆ ವಸಂತ ಋತು ಎರಡಕ್ಕೆ ಒಂದು ವೈಶಿಷ್ಟ್ಯ ಇದೆ. ಎರಡರಲ್ಲಿ ಸಮಾನವಾದ ರೀತಿ ಇರುತ್ತೆ, ಅಂದ್ರೆ ಗುಣ ಒಂದೇ ರೀತಿ ಇರುತ್ತೆ. ವಸಂತ ಋತುವಿನಲ್ಲೂ ಏನಿರುತ್ತೆ, ಸ್ವಲ್ಪ ಮಟ್ಟಿಗೆ ಗಿಡ ಮರಗಳಲ್ಲಿ ತಂಪಿದೆ. ಹೊರ ವಾತಾವರಣದಲ್ಲಿ ತಾಪ ಇದ್ರೂ ಗಿಡ ಮರಗಳಲ್ಲಿ ಹೊಸ ಚಿಗುರುಗಳು ಬಂದಿದೆಯಲ್ಲ, ಆ ಹೊಸ ಚಿಗುರಿನಿಂದ ಕಣ್ಣಿಗೆ ತಂಪಿದೆ. ಮರದ ನೆರಳಿಗೆ ಹೋದರೆ ತಂಪಿದೆ. ಆ ಮರ ಗಿಡಗಳಲ್ಲಿ ಚೆನ್ನಾಗಿ ಅರಳಿರುವ ಹೂವುಗಳು ತುಂಬಿರುವ ಕಾಲ ಯಾವುದು? ವಸಂತ, ಚೈತ್ರ. ಆದ್ರಿಂದ ಆ ಕಾಲದಲ್ಲಿ ಕಣ್ಮನಗಳಿಗೆ ತಂಪಿದೆ. ಶರದ್ ಋತುವಿನಲ್ಲಿ ಯಾವ ರೀತಿ ತಂಪಿದೆ? 4 ಆಷಾಢದಿಂದ ಆಶ್ವಯುಜದವರೆಗೆ ಮಳೆ ಹೊಡೆದಿದೆ. ಮಳೆ ಹೊಡೆದು ನೀರೆಲ್ಲ ಕೊಚ್ಚಿ ಏನಾಗಿದೆ, ಈಗ ತಂಪಾಗಿದೆ. ತಂಪಾಗಿ ಎಲ್ಲ ಅಂದ್ರೆ ಬೆಟ್ಟಗಳು ಸ್ನಾನ ಮಾಡಿದ ಹಾಗೆ, ಗಿಡ ಮರಗಳು ಸ್ನಾನ ಮಾಡಿದ ಹಾಗೆ, ಮರಗಳನ್ನು ನೋಡಿದರೆ ಎಷ್ಟು ಫ್ರೆಶ್ ಆಗಿ ಕಾಣುತ್ತೆ. ಅಂದ್ರೆ ಸ್ನಾನ ಮಾಡಿಕೊಂಡು ಬಂದವರು ಯಾವ ರೀತಿ, ಆ ರೀತಿಯಲ್ಲಿ ನೀವು ಗಮನಿಸಿ ನೋಡಿ ಋತುವನ್ನ. ವಸಂತ ಋತುವಿನಲ್ಲಿ ಫ್ರೆಶ್ನೆಸ್ ಹೇಗಿದೆ? ಅರಳಿರೋದ್ರಿಂದ ಇದೆ, ಚಿಗುರುವಿಕೆಯಿಂದ ಇದೆ. ಶರದ್ ಋತುವಿನಲ್ಲಿ ಹೇಗಿದೆ? ಸ್ನಾನ ಮಾಡಿದಂತೆ ಇದೆ. ಒಟ್ಟಿನಲ್ಲಿ ಎರಡೂ ಕಡೆಯಲ್ಲಿ ಹೊಸತನ, ಆ ನವನವ ಅನ್ನುವ ಹೊಸತನ ಎರಡೂ ಋತುವಿನಲ್ಲಿ ಇದೆ. ಎರಡೂ ಋತುವಿನಲ್ಲಿ ಶಾಂತಿ ಇದೆ, ಸಂತೋಷ ಇದೆ, ಒಂಥರ ಮನಸ್ಸು ತಂಪಾಗಿದೆ. ಆ ರೀತಿಯಲ್ಲಿ ಶರದ್ ಋತುವಿನ ಆರಂಭ ಪೂಜೆ ಆದ್ರು, ಶರನ್ನವರಾತ್ರಿ ಆಗಲಿ ಚೈತ್ರ ನವರಾತ್ರಿ ಆಗಲಿ, ವಾತಾವರಣದಿಂದ ಮನಸ್ಸಿನ ಮೇಲಾಗೋ ಪರಿಣಾಮ ಸಮಾನ ಆಗಿದೆ. ಆದ್ದರಿಂದ ಆ ಎರಡೂ ಋತುವಿನಲ್ಲಿ ಹೊಸದಾದ ಹುರುಪು, ಹೊಸದಾದ ಚೈತನ್ಯ, ಅದರಿಂದ ದೇವಿಯನ್ನ ಆರಾಧನೆ ಮಾಡಿದರೆ ದೇವಿ ಒಲಿತಾಳೆ ಸುಲಭವಾಗಿ. ಆದ್ರಿಂದ ಆ ಶಾರದಿ ಆರಾಧ್ಯ, ಆ ರೀತಿಯಲ್ಲಿ ಆರಾಧನೆಯಿಂದ ಅವಳು ಒಲಿಯೋ ಅಂಥವಳು. ಈಗ ನಮಗೆ ಶರದ್ ಋತುವಿಗೆ ಮೊದಲು ಏನ್ ಬಂದಿದೆ? ವರ್ಷ ಋತು ಬಂದಿದೆ. ವರ್ಷ ಋತುವಿನಿಂದ ಏನಾಗಿದೆ? ನಾವು ಮನೆಯಲ್ಲೇ ಕೂತಿದ್ದೇವೆ. ಮನೆಯಲ್ಲೇ ಕೂತು ಮನ ಕೊಳೆ ಮಾಡ್ಕೊಂಡಿದ್ದೇವಾ? ಇವತ್ತಿಗೆ ಮನ ಕೊಳೆ ಮಾಡ್ಕೊಳ್ತೀವಿ. ಸುಮ್ನೆ ಮನಸ್ಸಿಗೆ ಕೂತಿದ್ರೆ ಮನಸ್ಸು ಜಡ್ ಹಿಡಿಯುತ್ತೆ, ಬೇಡದ ಚಿಂತೆಗಳು ಬರುತ್ತೆ, ಬೇಡದ ಬಾಧೆಗಳು. ಕೊನೆಗೆ ಏನಿಲ್ಲ ಅಂದ್ರೆ ಟಿವಿ ಸೀರಿಯಲ್ ಅನ್ನು ನೆನೆಸ್ಕೊಂಡು ಅದರಿಂದ ಚಿಂತೆ ಮಾಡ್ತೀವಿ. ಆ ಸೀರಿಯಲ್ ಅಲ್ಲಿ ಹೀಗ್ ಕನೆಕ್ಟ್ ಮಾಡಬಾರ್ದಿತ್ತು, ಹಾಗ್ ಮಾಡ್ಬೇಕಿತ್ತು, ಇವಳ ಕೈನಲ್ಲಿ ಹೀಗ್ ಬಯಸಬಾರ್ದಿತ್ತು ಅಂತ ಏನೇನೋ ಯೋಚನೆ ಮಾಡ್ಕೊಂಡು ಮನಸ್ಸು ಕೆಡಿಸ್ಕೊಳ್ಳುತ್ತೆ ಹೊರತು ಮನಸ್ಸು ನಿರಾಳ ಇರಲ್ಲ ಅಲ್ವಾ? ಆ ಮನಸ್ಸನ್ನ ನಿರಾಳ ಇಟ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅಂದಿದ್ದಾರೆ? ವರ್ಷ ಋತುವಿನಲ್ಲಿ ದೇವರಿಗೆ ಸಂಬಂಧಪಟ್ಟ ವಿಚಾರವನ್ನ ಕೇಳಬೇಕು, ದೇವರಿಗೆ ಸಂಬಂಧಪಟ್ಟ ಪ್ರವಚನಗಳನ್ನ ಮಾಡಬೇಕು, ಇಲ್ಲ ಕೇಳಬೇಕು, ಓದಬೇಕು. ಆದ್ರಿಂದ ನೋಡಿ, ಪೃಥ್ವಿರಾಜನ ಕಥೆ ನಾವು ನೋಡಿದ್ವಲ್ಲ. ಪೃಥ್ವಿರಾಜನಿಗೆ ದೇವರು ಒಲಿದು ನಿನಗೆ ಏನು ವರ ಬೇಕು ಅಂದ್ರೆ, ನನಗೇನು ಬೇಡಪ್ಪ, 1,000 ಕಿವಿ ಕೊಡು. ಯಾಕೆ ಅಂದ್ರೆ ಸದಾ ನಿನ್ನ ನಾಮಸ್ಮರಣೆ ಕಿವಿ ಮೇಲೆ ಬೀಳ್ತಾ ಇರೋ ಹಾಗೆ ಮಾಡು. ಅಷ್ಟಾದ್ರೂ ಮಾಡಬೇಕು. ಅವಾಗ ಏನಾಗುತ್ತೆ? ಮನಸ್ಸು ತಿಳಿಯಾಗುತ್ತೆ. ಈಗಲೂ ಕೂಡ ಮನಸ್ಸು ಎಷ್ಟೇ ಕಲ್ಮಶವಾಗಿದ್ರು ಹೇಳುತ್ತೆ, ಎಲ್ಲ ಶಾಸ್ತ್ರಗಳು ಹೇಳುತ್ತೆ, ಭಗವಂತನ ಚಿಂತನೆಯನ್ನ ಮಾಡ್ತಾ 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 ಇದ್ರೆ, ಅಂದ್ರೆ ಮೇಲಿಂದ ನೀರನ್ನು ಸುರಿತಾ ಇದ್ರೆ ಪಾತ್ರೆಯಲ್ಲಿರೋದೆಲ್ಲ ಕೊಚ್ಕೊಂಡು ಕೆಳಗೆ ಹೋಗ್ತಾ ಪಾತ್ರೆಯಲ್ಲಿರುವ ಕೆಳಗಿನ ಕೊನೆ ಹನಿ ಹೋಗೋವರೆಗೂ ನೀವು ಹೀಗೆ ನೀರು ಹಾಕ್ತಾನೇ ಇರಿ ಪಾತ್ರೆ ಒಳಗೆ. ಪಾತ್ರೆಯಲ್ಲಿ ಇದ್ದಿದ್ದೆಲ್ಲ ಹೀಗೆ ಕೊಚ್ಚೋಗ್ತಾ ಇದೆ, ಇಲ್ಲಿ ಶುದ್ಧ ಬೀಳ್ತಾ ಕೊನೆಯಲ್ಲಿ ಏನಾಗುತ್ತೆ? ಶುದ್ಧಿನೇ ಉಳಿಯುತ್ತೆ. ಆದ್ರಿಂದ ಇಷ್ಟ ಇದೆಯೋ ಇಷ್ಟ ಇಲ್ವೋ ದೇವರ ಸ್ಮರಣೆಯನ್ನು ಮಾಡ್ತಾ ಬಲವಂತವಾಗಿ ಕೇಳ್ತಾ ಮಾಡ್ತಾ ಇದ್ರೆ ಮನಸ್ಸೇನಾಗುತ್ತೆ? ಶುದ್ಧವಾಗುತ್ತೆ. ಆದ್ರಿಂದ ನಾವು ಏನ್ ಮಾಡಿದ್ದೇವೆ?
ವರ್ಷ ಋತುವಿನಲ್ಲಿ ಅದರಿಂದ ಚಾತುರ್ಮಾಸ್ಯ ಅನ್ನೋದು. ಅದಕ್ಕೋಸ್ಕರನೇ ವ್ರತ ಹೇಳೋದು. ತರಕಾರಿ ತಿನ್ನಲ್ಲ, ಹಾಲು ತಿನ್ನಲ್ಲ, ಮೊಸರು ತಿನ್ನಲ್ಲ, ಕಾಳು ತಿನ್ನಲ್ಲ, ಇದೆಲ್ಲ ವ್ರತ. ಆ ರೀತಿ ವ್ರತವನ್ನ ಮಾಡೋದ್ರಿಂದ ಇಂದ್ರಿಯಗಳ ಮೇಲೆ ಹಿಡಿತ. ನಾನು ಇದನ್ನ ತಿನ್ನಲ್ಲ, ಇದನ್ನ ಮಾಡಲ್ಲ. ತನ್ಮೂಲಕ ನಾವು ಭಗವಂತನ ಚಿಂತನೆಯಲ್ಲಿ, ಭಗವಂತನ ಭಾವದಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿದ್ರೆ ಶರದೃತು ಬಂದಾಗ ಏನಾಗತ್ತೆ? ದೇವಿ ಸುಲಭವಾಗಿ ನಮಗೆ ಸಿಗ್ತಾಳೆ. ಆದ್ರಿಂದ ಶರದಿ ಆರಾಧ್ಯ. ಆಗ ಮನಸ್ಸೇನಾಗಿದೆ? ತಿಳಿಯಾಗಿದೆ. ಎಲ್ಲ ಕಲ್ಮಶ ಹೊಟ್ಟೋಗಿದೆ. 4 ತಿಂಗಳ ಕಾಲ ದೇವರು 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 ಬಿದ್ದು ಈ ಪಾತ್ರೆಯಲ್ಲಿರುವ ಕೊಳೆಯೆಲ್ಲ ಹೊಟ್ಟೋಗಿ ಈಗ ತಿಳಿಯಾಗಿರೋದ್ರಿಂದ ದೇವಿ ತಾನು ಒಲಿತಾಳೆ. ಆದ್ರಿಂದ ಶರದಿ ಆರಾಧ್ಯ, ಶರದ್ ಆರಾಧ್ಯ, ಶಾರದಾ ಶಾರದಾರಾಧ್ಯ. ಹಾಗೆ ಶರದೃತುವಿನಲ್ಲಿ ಆರಾಧನೆ ಮಾಡಿದ್ರಿಂದ ಏನು? ಮೇಲೆ ಹೇಳಿದಂತೆ ಗಮ್ಯಾವಶ್ಯ ಪ್ರಿಯ. ದೇವಿ ಬೇಗ ಒಲಿತಾಳೆ, ಬೇಗ ಫಲವನ್ನ ಕೊಡ್ತಾಳೆ, ಶೀಘ್ರ ಫಲವನ್ನ ಕೊಡ್ತಾಳೆ. ಹಾಗೆ ಶರದೃತುವಿನಲ್ಲಿ ದೇವಿಯನ್ನ ಪಾಡ್ಯದಿಂದ ಆರಾಧನೆ ಮಾಡ್ತೇವಲ್ಲ, ಹಾಗೆ ಪಾಡ್ಯದಿಂದ ಆರಾಧನೆ ಮಾಡುವಾಗ ಮೊದಲ ದಿನದ ದೇವಿಯನ್ನ ಕುಮಾರಿ ಅಂತ ಕರೀತಾರೆ. ಅಂದ್ರೆ ನಾನು ಹೇಳಿದ್ದೀನಿ, ಬೇರೆ ಬೇರೆ ರೀತಿಯಲ್ಲಿದೆ. ಸಿದ್ಧಿದಾತ್ರಿ, ಹಾಗೆ ಬೇರೆ ರೀತಿಯಲ್ಲಿ ಬ್ರಹ್ಮಚಾರಿಣಿ, ಹೀಗಿರೋದೆಲ್ಲ ಇದೆ. ಆದ್ರೆ ಇದು ಬೇರೆ ದೇವಿ ಭಾಗವತದಲ್ಲಿ ಬರುವಂತ ಒಂದು ಕ್ರಮ. ಮೊದಲನೇ ದಿನ ಕುಮಾರಿ. ಕುಮಾರಿ ಅಂದ್ರೆ ನಮ್ಮೆಲ್ಲ ದುಃಖಗಳನ್ನ, ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದುಷ್ಟ ಭಾವನೆಗಳನ್ನ, ನಮ್ಮಲ್ಲಿರುವಂತಹ ದೌರ್ಜನ್ಯಗಳನ್ನ, ದುರ್ಭಾವನೆಗಳನ್ನ ನಿರ್ಮೂಲ ಮಾಡುವಂಥದ್ದು ಮೊದಲ ಕುಮಾರಿ. ಕುತ್ಸಿತ ಮಾರಹ ಯಯ, ಯಾರಿಂದ ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲ ಕೊಚ್ಚಿ ಹಾಕಲ್ಪಟ್ಟಿದೆಯೋ ಅವಳು ಕುಮಾರಿ. ಆದ್ದರಿಂದ ಮೊದಲ ದಿನ ಆ ಕುಮಾರಿಯನ್ನು ಸ್ಮರಣೆ ಮಾಡಿದರೆ ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ದುಷ್ಟ ಕಾಮನೆಗಳು, ದುರ್ಭಾವನೆಗಳು ತನ್ನಿಂದ ತಾನು ತೊಳೆದು ಹೋಗಿಬಿಡುತ್ತೆ. ಎರಡನೆಯ ದಿನ ತ್ರಿಮೂರ್ತಿ. ಎರಡನೆಯ ದಿನ ಆರಾಧನೆ ಮಾಡುವುದು ತ್ರಿಮೂರ್ತಿ ಅನ್ನುವವಳನ್ನ. ಅದರಿಂದ ಏನು ಲಾಭ ಆಗುತ್ತೆ? ಯಾರು ಭೂತ, ವರ್ತಮಾನ, ಭವಿಷ್ಯತ್ ಮೂರೂ ಕಾಲದಲ್ಲಿ ಇರ್ತಾಳೆ. ಮತ್ತೆ ಯಾರೇನಾಗಿದ್ದಾಳೆ? ನಮಗೆ ಸತ್ವ, ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ಫಲವನ್ನ ಸದಾ ಕಾಲ ಕೊಡುವವಳಾಗಿದ್ದಾಳೆ. ಮತ್ತೆ ಧನಧಾನ್ಯ, ಪುತ್ರ ಪೌತ್ರಾದಿ ಎಲ್ಲವನ್ನ ಕೊಟ್ಟು ನಮ್ಮನ್ನ ಸಮೃದ್ಧರನ್ನಾಗಿ ಮಾಡೋಳು ಯಾರೋ ಅವಳನ್ನ ತ್ರಿಮೂರ್ತಿ ಅಂತ ಕರೀತಾರೆ. ಹಾಗೆ ಎರಡನೆಯ ದಿನ ಆ ತ್ರಿಮೂರ್ತಿಯ ಆರಾಧನೆಯನ್ನ ಮಾಡೋದು. ಮೂರನೆಯ ದಿನಕ್ಕೆ ಕಲ್ಯಾಣಿ. ಮೂರನೆಯ ದಿನ ಆರಾಧನೆ ಮಾಡಲ್ಪಡುವವಳು ಕಲ್ಯಾಣಿ. ಶಬ್ದನೇ ಕಲ್ಯಾಣಿ, ಮಂಗಳಮಯವಾದದ್ದನ್ನ ಕರುಣಿಸುವವಳು, ಮಂಗಳವನ್ನ ಕೊಡುವವಳು. ಮತ್ತೆ ಸರ್ವ ಕಾಮದಾಯಿನಿ ಅಂತ, ಅಂದ್ರೆ ನಾವು ಬಯಸಿದ್ದೆಲ್ಲವನ್ನ ಕೊಡ್ತಾಳೆ, ಕಲ್ಪವೃಕ್ಷದಂತೆ ಅವಳು. 4ನೆಯ ದಿನ ರೋಹಿಣಿ. 4ನೆಯ ದಿನ ಆರಾಧನೆ ಮಾಡಲ್ಪಡುವವಳು ರೋಹಿಣಿ. ರೋಹಿಣಿ ಅಂದ್ರೇನು? ಮೊಳೆಯೋದು. ಎಲ್ಲ ಬಿತ್ತಿದ್ದೆಲ್ಲ ಮೊಳಿಬೇಕು. ಅಂದ್ರೆ ನಾನು ಏನೇನು ಸಂಕಲ್ಪಗಳನ್ನ ಮಾಡ್ತೇನೆ ಆ ಸಂಕಲ್ಪಗಳೆಲ್ಲವೂ ಫಲದಾಯಕವಾಗಬೇಕು. ಆ ರೀತಿ 4ನೆಯ ದಿನ ದೇವಿಯನ್ನ ರೋಹಿಣಿ ರೂಪದಲ್ಲಿ ಭಜನೆ ಮಾಡೋದು, ಆರಾಧನೆ ಮಾಡೋದು. ಅದರ ಮೂಲಕ ಆ ದೇವಿ ನಮ್ಮ ಮಾನಸಿಕವಾದ, ದೈಹಿಕವಾದ, ಇಂದ್ರಿಯಗಳಿಗೆ ಸಂಬಂಧಪಟ್ಟ ಎಲ್ಲ ರೋಗಗಳನ್ನು ದೂರ ಮಾಡ್ತಾಳೆ. ಯಾವ ರೋಗ ನಮ್ಮನ್ನ ಆಧಿ ದೈವಿಕ, ಆಧಿ ಭೌತಿಕ, ಆಧಿ ಆತ್ಮಿಕವಾಗಿ ಬಾಧಿಸ್ತಾ ಇದೆ, ಆ ಎಲ್ಲ ರೋಗಗಳನ್ನ ಅವಳು ನಿವಾರಣೆ ಮಾಡ್ತಾಳೆ. ಯಾರು? ರೋಹಿಣಿ. ಅದು 4ನೆಯ ದಿನ. 5ನೆಯ ದಿನ ಯಾರನ್ನ ನಾವು ಆರಾಧನೆ ಮಾಡ್ತೇವೆ? ಅವಳು ಕಾಳಿಕಾ. ಕಾಳಿಕಾ ಅಂದ್ರೆ ಕಾಲಸ್ವರೂಪಿಣಿ. ಕಾಲಸ್ವರೂಪಿಣಿಯಾಗಿ ಎಲ್ಲ ಶತ್ರುಗಳನ್ನ ಮೆಟ್ಟಿ ಹಾಕ್ತಾಳೆ. ನಮ್ಮ ಶತ್ರುಗಳು ಯಾರಿದ್ದಾರೆ? ಕಾಮಕ್ರೋಧ ಲೋಭ ಮೋಹಾದಿ ಶತ್ರುಗಳು. ಒಬ್ಬ ಶತ್ರುವನ್ನ ತಪ್ಪಿಸಿಕೊಂಡೆ ಅಂದ್ರೆ ಇನ್ನೊಬ್ಬ ಶತ್ರುವಿನ ಬಾಧೆ, ಇನ್ನೊಬ್ಬ ಶತ್ರು ತಪ್ಪಿಸ್ಕೊಂಡ್ರೆ ಮತ್ತೊಬ್ಬ ಶತ್ರುವಿನ ಬಾಧೆ. ಹೀಗೆ ಶತ್ರುಗಳ ಬಾಧೆ ನಮಗೆ ತಪ್ಪಿದ್ದಲ್ಲ, ಆ ಎಲ್ಲ ಶತ್ರು ಬಾಧೆಯನ್ನ ಅವಳು ನಿವಾರಣೆ ಮಾಡ್ತಾಳೆ. ಅವಳು ಕಾಳಿಕಾ. 5ನೆಯ ದಿನದ ಆರಾಧನೆ. 6ನೆಯ ದಿನಕ್ಕೆ ಯಾರನ್ನ ನಾವು ಆರಾಧನೆ ಮಾಡ್ತೇವೆ? ಅವಳು ಚಂಡಿಕಾ. ಅಂದ್ರೆ ನಮ್ಮಲ್ಲಿರುವಂಥ ಹಠಮಾರಿತನ, ಚಂಡಮುಂಡ ಯಾವ ಭಾವ ಇದೆ ಆ ಹಠಮಾರಿತನವನ್ನ ಅವಳು ನಾಶ ಮಾಡಿ
ಮತ್ತೆ ನಮ್ಮಲ್ಲಿ ಸಮೃದ್ಧಿಯನ್ನ ಕರುಣಿಸುವವಳಾಗಿದ್ದಾಳೆ. ಈಗ ಬರ್ತಾ ಇರೋದು 7ನೆಯ ದಿನ. ಸಾಮಾನ್ಯವಾಗಿ ಯಾವುದೇ ಇದರಲ್ಲೂ 7ನೆಯ ದಿನ ನಾವು ಹೇಳಿದ್ವಲ್ಲ, ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ್ರು 7ನೆಯ ದಿನ ಶಾರದೆ ಸರಸ್ವತಿ. ಈಗ 7ನೆಯ ದಿನ ಆರಾಧನೆ ಮಾಡ್ತಾ ಇರುವವಳು ಶಾರದಾ, ಶಾಂಭವಿ. 7ನೆಯ ದಿನ ಆರಾಧನೆ ಮಾಡ್ತಾ ಇರುವವಳು ಶಾಂಭವಿ. ಶಾಂಭವಿ ಏನು ಕೊಡ್ತಾಳೆ? ನಮ್ಮಲ್ಲಿ ಯಾವ ಒಂದು ಭೌತಿಕವಾದ ಸೆಳೆತಗಳಿದೆ, ಆ ಭೌತಿಕವಾದ ಸೆಳೆತಕ್ಕೆಲ್ಲ ಅಡ್ಡ ಹಾಕ್ತಾಳೆ. ಆ ಸೆಳೆತದ ಕಡೆಗೆ ನಾವು ಹೋಗದಂತೆ, ಹೇಗೆ ಮೋಹದವನ್ನ ಗೆದ್ದ ಪರಮಾತ್ಮ ಶಂಭು, ಆ ರೀತಿ ಆ ಮೋಹದಿಂದ ನಮ್ಮನ್ನು ಹೊರಗೆ ಬರುವಂತೆ ಮಾಡ್ತಾಳೆ. ಅದರ ಮೂಲಕ ಸಾಮ್ರಾಜ್ಯವನ್ನ ನಮಗೆ ಕರುಣಿಸಿಕೊಡ್ತಾಳೆ. ಸಾಮ್ರಾಜ್ಯ ಅಂದ್ರೆ ಲೌಕಿಕವಾದ ಸಾಮ್ರಾಜ್ಯ ಅಲ್ಲ. ಯಾವುದನ್ನ ನಾವು ಸಾಮ್ರಾಜ್ಯಂ ಭೋಜ್ಯಂ ಸ್ವರಾಜ್ಯಂ ಅಂತ ನೀರಾಜನವನ್ನ ಬೆಳಗುವಾಗ ಹೇಳ್ತೇವೆ, ಅಂಥ ಒಂದು ಸಾಮ್ರಾಜ್ಯ ಅಂದ್ರೆ ಭಗವಂತನ ದಿವ್ಯ ಸಾಮ್ರಾಜ್ಯ, ಅದನ್ನ ಕರುಣಿಸಿಕೊಡ್ತಾಳೆ. 8ನೆಯ ದಿನ ದುರ್ಗೆ ಏನ್ ಮಾಡ್ತಾಳೆ? ಆರ್ತಿನಾಶಿನಿ. ನಮ್ಮ ದುಃಖಗಳನ್ನೆಲ್ಲ ದೂರ ಮಾಡ್ತಾಳೆ, ರೋಗಗಳನ್ನ ದೂರ ಮಾಡ್ತಾಳೆ, ದುರ್ಗತಿಯನ್ನ ಹೋಗಲಾಡಿಸ್ತಾಳೆ. ದುರ್ಗತಿ ಪರಿಹಾರಿಣಿ, ದುರ್ಗಾರ್ತಿನಾಶಿನಿ. ದುರ್ಗಮ ಅಂದ್ರೆ ಅಸಾಧ್ಯವಾದದ್ದನ್ನೆಲ್ಲ ಸಾಧನೆ ಮಾಡಿಕೊಡ್ತಾಳೆ. ಅದು 8ನೆಯ ದಿನ. 9ನೆಯ ದಿನ ಸುಭದ್ರ. ಸುಭದ್ರ ಅಂದ್ರೆ ಭದ್ರಕರವಾದದ್ದು, ಮಂಗಳಕರವಾದದ್ದು. ಭದ್ರಪ್ರಿಯ, ಭದ್ರಮೂರ್ತಿ ಅಂತ ನಾವೇನ್ ನೋಡಿದ್ವಿ, ಅಂಥ ಭದ್ರವಾದದ್ದೆಲ್ಲವನ್ನ ಕೊಟ್ಟು ನಮಗೆ ಯಾರನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ವೋ ಅಂಥ ಎಲ್ಲವನ್ನ ತಿಳಿದುಕೊಳ್ಳೋ ಹಾಗೆ ಮಾಡ್ತಾಳೆ. ಹಾಗೆ 9ನೆಯ ದಿನ. 10ನೆಯ ದಿನ ಆರಾಧನೆಗೆ ಒಳಗಾಗುವವಳೇ ಶಾರದಾ. ಅಂಥ ಶಾರದಾ ಅಂದ್ರೆ 10ನೆಯ ದಿನ ಶರನ್ನವರಾತ್ರಿಯಲ್ಲಿ 10ನೆಯ ದಿನ ಆರಾಧಿಸಲ್ಪಡುವ ದೇವತೆ ಶಾರದಾರಾಧ್ಯ. ಅಂದ್ರೆ ಶಾರದಾ ರೂಪದಲ್ಲಿ ಜನರಿಂದ ಆರಾಧಿಸಲ್ಪಡುವವಳು. ಇದು 4ನೆಯ ಅರ್ಥ. ಮೊದಲನೆಯದಾಗಿ ನೋಡಿದ್ದೇನು, ಶಾರದೆಯಿಂದ ಪೂಜಿಸಲ್ಪಡುವವಳು. 2ನೆಯದಾಗಿ ನೋಡಿದ್ದು ಯಾರು ತಿಳಿಯಾದ ಮನಸ್ಸನ್ನ ಹೊಂದಿದ್ದಾರೆ ಅವರಿಂದ. ಅದರಲ್ಲೇ ಉಪವಾಗಿ ನೋಡಿದ್ದು ಯಾರು ಶುದ್ಧವಾದ ಜ್ಞಾನದಿಂದ ಕೂಡಿದ್ದಾರೆ ಅವರಿಂದ ಪೂಜಿಸಲ್ಪಡುವವಳು ಅಂತ. 3ನೆಯದಾಗಿ ನಾವು ನೋಡಿದ್ದೇನು, ಶರದೃತುವಿನಲ್ಲಿ ಆರಾಧಿಸಲ್ಪಡುವವಳು. 4ನೆಯದಾಗಿ ಶಾರದಾ ರೂಪಿನಲ್ಲಿ. ಶಾರದಾ ರೂಪ ಯಾವುದು ಅಂದ್ರೆ ಶರದೃತುವಿನಲ್ಲಿ ಮೊದಲನೆಯ ದಿನದಿಂದ. ಮೊದಲನೆಯ ದಿನ ಏನಂತ ಹೇಳಿದ್ವಿ, ಯಾವ ರೂಪದಲ್ಲಿ ಆರಾಧನೆ ಮಾಡ್ತೇವೆ ಅಂತ. ಮೊದಲನೆಯ ದಿನ ನಾವು ಹೇಳಿದ್ದು ಕುಮಾರಿ, ತ್ರಿಮೂರ್ತಿ. ಹೀಗೆ ನಾವು ಯಾವ ರೂಪದಲ್ಲಿ ಆರಾಧನೆ ಮಾಡಿದ್ದೇವೆ, ಹಾಗೆ 10ನೆಯ ದಿನದಲ್ಲಿ ಶಾರದಾ ರೂಪದಲ್ಲಿ ಯಾರು ಆರಾಧಿಸಲ್ಪಡ್ತಾಳೋ ಅವಳು ಶಾರದಾರಾಧ್ಯ. ಇಷ್ಟು ಸ್ಪಷ್ಟ ಆಯ್ತಾ? ಹೀಗೆ ಶಾರದಾರಾಧ್ಯಕ್ಕೆ ಅರ್ಥ ಹೇಳ್ತಾ ಹೋಗ್ಬೋದು. ಒಟ್ಟಿನಲ್ಲಿ ಶಾರದಾರಾಧ್ಯ ಅನ್ನುವುದನ್ನ ಈ ರೀತಿ 4 ನಾವು ಗಮನಿಸಿಕೊಂಡ್ರೆ ಶಾರದಾ ರೂಪಿನಲ್ಲಿ ಪೂಜಿಸಲ್ಪಡುವವಳು ಶಾರದಾರಾಧ್ಯ. ಇನ್ನು ಮುಂದಿನ ನಾಮ ಶಾಂಭವಿ, ಶಾರದಾರಾಧ್ಯ, ಶರ್ವಾಣಿ. ಶರ್ವ ಅಂತ ಹೇಳಿದ್ರೆ ಶರ್ವಾಣಿ, ಶರ್ವ ಅನ್ನುವುದು ಭವಾನಿ. ಹೇಗೆ ಭವನ ಪತ್ನಿ ಭವಾನಿ, ಅನ ಅನ್ನುವುದು ಬಂದ್ರೆ ಪತ್ನಿ ಅಂತ ಅರ್ಥ. ಆದ್ರಿಂದ ಅದಕ್ಕೆ ಇಂದ್ರನ ಪತ್ನಿ ಇಂದ್ರಾಣಿ, ಅನ ಅನ್ನೋದು ಸೇರೋದು. ಹಾಗೆ ಭವನ ಪತ್ನಿ ಭವಾನಿ, ಹಾಗೆ ಶರ್ವನ ಪತ್ನಿ ಶರ್ವಾಣಿ. ಶರ್ವ ಅಂದ್ರೆ ಏನು? ಶರ್ವ ಅಂದ್ರೆ ಇದು ಶರದೃತುವಿಗೂ ಅನ್ವಯ ಮಾಡ್ಕೊಳ್ಬಹುದು. ಹಿಂಸೆ ಮಾಡೋದು ಅಂತ, ಶ್ರೂ ಹಿಂಸಾಯಾಮ್ ಅಂತ. ಏನನ್ನ ಹಿಂಸೆ ಮಾಡೋದು, ಯಾರನ್ನ ಹಿಂಸೆ ಮಾಡೋದು ಅಂತ ಪ್ರಶ್ನೆ ತಗೊಂಡ್ರೆ ನಮ್ಮಲ್ಲಿರುವ ದುಷ್ಟ ಭಾವನೆಗಳನ್ನ ಹಿಂಸಿಸಿ ಓಡಿಸಿ ಬಿಡೋದು, ದೂರ ಮಾಡಿಬಿಡೋದು. ಹಾಗೆ ಶರ್ವ ಅನ್ನುವುದನ್ನು ಕೂಡ ಅದೇ ರೀತಿಯಲ್ಲಿ ತಗೊಂಡ್ರೆ ನಮ್ಮಲ್ಲಿರುವಂತಹ ದುರ್ಭಾವನೆಗಳನ್ನ, ದುಷ್ಟ ಚಿಂತನೆಗಳನ್ನ ಅದನ್ನೆಲ್ಲ ಓಡಿಸಿದರೆ ತಾನೇ ನಮಗೇನ್ ಸಿಕ್ಕತ್ತೆ? ನೆಮ್ಮದಿ ಸಿಕ್ಕತ್ತೆ, ಸುಖ ಸಿಕ್ಕತ್ತೆ, ಶಾಂತಿ ಸಿಕ್ಕತ್ತೆ. ಶರ್ವ ಅಂದ್ರೆ ಅವನು ಶರ್ವಾಯ ಕ್ಷಿತಿಮೂರ್ತಯೇ ನಮಃ ಅಂತ ಇದೆ. ಭೂರೂಪದಲ್ಲಿ ಇರುವವನು. ಭೂಮಿಯಿಂದ ನಮಗೇನಿದೆ? ಭೂಮಿಯಿಂದ ಮೊದಲು ನಮಗೆ ಆಸರೆ ಇದೆ. ನಾವಿರೋದೆಲ್ಲಿ? ಭೂಮಿಯ ಮೇಲೆ. ಆದ್ರಿಂದ ನಮಗೆ ಆಸರೆ ಮೊದಲಿಗೆ ಇರುವುದೇ ಅಲ್ಲಿಂದ. ಯಾರಿಂದ? ಭೂಮಿಯಿಂದ. ಆದ್ರಿಂದ ಶರ್ವನಿಂದ ನಮಗೇನಿದೆ? ಆಶ್ರಯ ಇದೆ. ಆಶ್ರಯದಾತ ನನ್ನೊಬ್ಬನಿಗೆ ಅಲ್ಲ,
ಎಲ್ಲರಿಗೆ ಆಶ್ರಯದಾತ, ಎಲ್ಲರನ್ನೂ ಕೂಡ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟು ಸಲಹುವಂಥವನು ಶರ್ವ. ಹಾಗೆ ಸಲಹುವಾಗ ನಮ್ಮಲ್ಲಿ ನಾನು ಮಾತ್ರ ಬದುಕಬೇಕು ಅನ್ನುವ ಭಾವನೆ ಇದೆಯಲ್ಲ, ಆ ಭಾವನೆಯನ್ನ ದೂರ ಮಾಡಿ. ಆದ್ರಿಂದಲೇ ದೇವಿ ಏನು ಹೇಳ್ತಾಳೆ, ಇದೇ ಸ್ತೋತ್ರ ಹೇಳ್ತೀವಲ್ಲ, ಯಾವುದು ಅಪರಾಜಿತ, ಅದು ಹೇಳಿದಾಗಲೇ ಅವಳು ಕೇಳ್ತಾಳೆ, ವರಂ ವರಯಥ ಲೋಕಹಿತಕಾರಕಂ, ಲೋಕಕ್ಕೆ ಹಿತವಾಗುವ ವರವನ್ನ ಬೇಡ್ರಪ್ಪ, ಸ್ವಾರ್ಥಪರವಾದ ವರವನ್ನ ಬೇಡಬೇಡಿ ಅಂತ. ಆ ರೀತಿಯಾದ ಒಂದು ಭಾವನೆಯನ್ನ ಕೊಡುವುದು ಯಾರು? ಅದು ಶರ್ವ. ಹಾಗೆ ಶರ್ವ ಅನ್ನುವುದು ಏನು ಮಾಡುತ್ತೆ, ಮೊದಲಿಗೆ ಆಸರೆ ಕೊಡುತ್ತೆ. ಆಸರೆ ಕೊಟ್ಟ ಮೇಲೆ ನಮ್ಮಲ್ಲಿ ನಾನೇ ಇರಬೇಕು, ಎಲ್ಲ ನನಗೆ ಇರಬೇಕು ಅನ್ನುವ ಯಾವ ಭಾವ ಇದೆ, ಆ ಭಾವವನ್ನ ದೂರ ಮಾಡುತ್ತೆ. ಅಂಥ ಒಂದು ಭಾವಕ್ಕೆ ಶರ್ವ ಅಂತ ಹೆಸರು. ಆ ಶರ್ವನ ಪತ್ನಿ ಯಾರೋ ಅವಳು ಶರ್ವಾಣಿ. ಅದನ್ನೇ ನಮಗೆ ಲಿಂಗ ಪುರಾಣ ಮತ್ತೆ ಕಾಳಿಕಾ ಪುರಾಣದಲ್ಲಿ ಹೇಳ್ತಾರೆ. ಏನಂತ? ಶರ್ವ ಅಂದ್ರೆ ಯಾರು ಅಂದ್ರೆ ಚರಾಚರಾಣ, ಯಾವ ಜೀವಗಳು ಪ್ರಪಂಚದಲ್ಲಿ ಚಲಿಸುವಂತ, ಚಲಿಸದೇ ಇರುವಂತ, ಇದು ದೊಡ್ಡ ಮಹಿಮೆ. ಚಲಿಸದೇ ಇರುವ ಗಿಡ ಮರಗಳನ್ನ, ಬೆಟ್ಟ ಗುಡ್ಡಗಳನ್ನು ಕೂಡ ನಾವು ಏನಂತ ಭಾವಿಸಿದ್ದೇವೆ? ಜೀವಿಗಳು ಅಂತ ಭಾವಿಸಿದ್ದೇವೆ ಭಾರತೀಯರು. ಆದ್ರಿಂದಲೇ ಎಲ್ಲಕ್ಕೆ ನಮಸ್ಕಾರ ಮಾಡ್ತೇವೆ. ಬೆಟ್ಟಕ್ಕೂ ನಮಸ್ಕಾರ, ಗುಡ್ಡಕ್ಕೂ ನಮಸ್ಕಾರ, ಕಲ್ಲಿಗೂ ನಮಸ್ಕಾರ. ಅದನ್ನ ನಾವು, ಅದು ಹೊರದೇಶದವರು ನಮ್ಮನ್ನ ಆಡ್ಕೊಳ್ಳೋಕೆ ವಿಷಯ ಇದೆ. ಆದರೆ ಪ್ರತಿಯೊಂದರಲ್ಲಿ ದೇವರನ್ನ ಕಾಣುವ ಭಾಗ್ಯ ಸಾಧಾರಣ ಅಲ್ಲ. ಈಗ ಹೋಗ್ಬೇಕಂದ್ರೆ, ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಚರ್ಚ್ಗೆ ಹೋಗ್ಬೇಕು ಇಲ್ಲ. ನಮ್ಮಲ್ಲಿ ಮನೆಯಲ್ಲಿ ಒಂದು ಸಗಣಿ ಇದ್ರೆ ಸಗಣಿ ಮುದ್ದೆ ಮಾಡಕ್ ಅದಕ್ಕೊಂದು ಕುಂಕುಮ ಇಟ್ರೆ ಅದೇ ದೇವರು. ಸಗಣಿ ಇಲ್ವಾ? ಅರಿಶಿನ ಇದೆಯಾ? ಒಂಚೂರು ಗಂಧ ತೇಯಿ, ಅರಿಶಿನ ಕಲಿಸು, ಅದು ಕುಂಕುಮ ಇಟ್ರೆ ಅದೇ ದೇವರು. ಏನಿದೆ ಮನೆಯಲ್ಲಿ? ಗುಂಡುಕಲ್ಲಿದೆ, ಗುಂಡುಕಲ್ಲಿಗೆ ಪೂಜೆ ನಾವು ಮಾಡ್ತೇವೆ ತಾನೆ. ಅಂದ್ರೆ ಇರುವುದರಲ್ಲಿ ದೇವರನ್ನ ಕಾಣುವ ಕಣ್ಣಿದೆಯಲ್ಲ, ಎಂಥ ಉದಾರವಾದ ಕಣ್ಣು, ಅಂಥ ಒಂದು ಭಾವ. ಆದ್ರಿಂದ ಚರಾಚರಾಣಾಂ ಭೂತಾನಾಂ ಧಾತ, ಯಾರು ಜೀವಿಸಿರುವ ಎಲ್ಲ, ಜೀವಿಸಿರೋದೆಲ್ಲ ಯಾವುದದು? ಚರ ಮತ್ತು ಅಚರ. ಜೀವಿಸಿರುವ ಎಲ್ಲಕ್ಕೆ ಧಾತ, ಆಶ್ರಯವನ್ನ ಕೊಟ್ಟವನು ಯಾರಿದ್ದಾನೋ, ಚರಾಚರಾಣಾಂ ಧಾತ. ಮತ್ತೆ ಆದ್ರಿಂದ ಅವನ ಸ್ವರೂಪ ಏನು? ವಿಶ್ವಂಭರಾತ್ಮಕ, ವಿಶ್ವವನ್ನೇ ಭರಿಸಿಕೊಂಡಿದ್ದಾನೆ. ಇಡೀ ವಿಶ್ವ ಅವನ ಶರೀರ ಆಗಿದೆ. ಆದ್ರಿಂದಲೇ ಶರ್ವಾಯ ಕ್ಷಿತಿಮೂರ್ತಯೇ ನಮಃ. ಅವನು ಇಡೀ ವಿಶ್ವ ರೂಪದಲ್ಲಿದ್ದಾನೆ. ವಿಶ್ವಂಭರಾತ್ಮಕ ಚರಾಚರಾಣಾಂ ಧಾತ. ಮತ್ತೆ ಏನಾಗಿದ್ದಾನೆ? ವಿಶ್ವಂಭರಾತ್ಮಕ. ಅವನನ್ನ ಏನಂತಾರೆ? ಶರ್ವ ಇತ್ಯುಚ್ಯತೆ ಶಿವ. ಶಿವನನ್ನ ದೇವ, ಆ ದೇವನನ್ನ ಶರ್ವ ಎಂಬುದಾಗಿ ಕರೀತಾರೆ. ಯಾರು? ಯಾರಿಗೆ ಎಲ್ಲ ಶಾಸ್ತ್ರಗಳು ಗೊತ್ತಿದೆಯೋ, ಯಾರು ಸರ್ವಜ್ಞಾನಿಗಳಾಗಿದ್ದಾರೋ, ಸರ್ವಜ್ಞರಾಗಿದ್ದಾರೋ, ಅವರು ಅವನನ್ನ ಶರ್ವ ಎಂಬುದಾಗಿ ಕರೀತಾರೆ. ಹಾಗೆ ಚರಾಚರಾತ್ಮಕವಾದ ಎಲ್ಲಕ್ಕೆ ಆಶ್ರಯ ಕೊಡುವ ಶಕ್ತಿ ಎಲ್ಲಿಂದ ಬಂತು? ಶರ್ವಾಣಿಯಿಂದ ಬಂತು. ಚರಾಚರಾತ್ಮಕವಾಗಿ ಇರುವುದಕ್ಕೆ ಆಶ್ರಯವಾದ ಕ್ಷಿತಿಯಲ್ಲಿಂದ ಬಂತು? ಶರ್ವಾಣಿಯಿಂದ ಬಂತು. ಆದ್ರಿಂದ ಅವಳು ಶರ್ವಾಣಿ. ಶರ್ವನಿಗೆ ಚರಾಚರಾತ್ಮಕವನ್ನು ಧರಿಸುವ ವಿಶ್ವಂಭರಾತ್ಮಕವಾದ ರೂಪವನ್ನ ಕೊಟ್ಟವಳು ಯಾರು? ಶರ್ವಾಣಿ. ಆ ಶಕ್ತಿಯನ್ನ ಕೊಟ್ಟವಳು ಯಾರು? ಶರ್ವಾಣಿ. ಅಲ್ಲಿಗೆ ಆ ಶರ್ವಾಣಿ ನಮಗೇನು ಕೊಡ್ತಾಳೆ? ನಮಗೂ ಚರಾಚರಾತ್ಮಕವಾಗಿರುವ ಎಲ್ಲದರಲ್ಲಿ ಪರಮಾತ್ಮನನ್ನು ಕಾಣುವ ಉದಾರವಾದ ಕಣ್ಣು, ವಿಶಾಲವಾದ ಭಾವ, ಹೃದಯದಲ್ಲಿರುವ ಕಲ್ಮಶರಹಿತವಾದಂಥ ಒಂದು ಹೃದಯ, ಇದೆಲ್ಲವನ್ನ ಶರ್ವಾಣಿ ನಮಗೆ ಕಲ್ಪಿಸಿ ಕೊಡ್ತಾಳೆ. ಆದ್ರಿಂದ ಶರ್ವಾಣಿ ಅನ್ನುವುದು ಶರ್ವನ ಪತ್ನಿಯಾಗಿ ನಮ್ಮಲ್ಲಿ ಉದಾರವಾದ ಕಣ್ಣು, ಉದಾರವಾದ ಮನೋಭಾವವನ್ನ, ವಿಶಾಲವಾದ ನೇತ್ರಗಳನ್ನ, ಅಂದ್ರೆ ವಿಶಾಲವಾದ ಜ್ಞಾನವನ್ನ ಕೊಟ್ಟು ಚರಾಚರಾತ್ಮಕವಾಗಿರುವ ಎಲ್ಲದರಲ್ಲಿ ಪರಮಾತ್ಮನನ್ನ ಕಂಡು ಮನಸ್ಸಿನಲ್ಲಿ ನಿರ್ಮಲವಾಗಿ, ಯಾವ ಒಂದು ಕುದಿತಗಳಿಲ್ಲದೆ ನಿರ್ಮಲವಾಗಿ ಹಾಯಾಗಿ ಇರುವ ಒಂದು ಭಾವವನ್ನು ಕರುಣಿಸುವ ದೇವಿಗೆ ಶರ್ವಾಣಿ. ಆದ್ರಿಂದಲೇ ಮುಂದಿನ ನಾಮ ಶರ್ಮದಾಯಿನಿ. ಶರ್ವಾಣಿ ಇದ್ರೆ ಶರ್ಮದಾಯಿನಿ ತಾನೇ ಆಗುತ್ತೆ. ಅದನ್ನ ನಾವು ಮುಂದಿನ ವಾರ ನೋಡಿ.
पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु